ತತ್ವಾನುಸಂಧಾನ ನಾಮಕ ಗ್ರಂಥದ ಯಾವ ಪ್ರಥಮ ಪರಿಚ್ಛೇದದಲ್ಲಿ ಇಲ್ಲಿಯ ಪರ್ಯಂತರವಾಗಿ ನಾವು ನೀವೆಲ್ಲರೂ ಪಂಚಕ್ಲೇಶಗಳು ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಎಂಬುವ ಈ ಕ್ಲೇಶಗಳ ನಿವೃತ್ತಿ ಯಾವ ರೀತಿಯಾಗಿ ಬ್ರಹ್ಮಜ್ಞಾನದಿಂದ ನಮಗೆ ಅಜ್ಞಾನ ಸಹಿತ ಸರ್ವ ದುಃಖದ ನಿವೃತ್ತಿ ಆಗುತ್ತದೆಯೋ ಅದೇ ರೀತಿ ಏನಂತ ಕೇಳಿದ್ರೆ ಯೋಗ ಮತದಲ್ಲಿ ಹೇಳಿಕೊಂಡು ಬಂದಿರತಕ್ಕಂಥ ಈ ಪಂಚಕ್ಲೇಶಗಳದಾದರೂ ಕೂಡ ನಿವೃತ್ತಿ ಆಗ್ತದ ಅನ್ನುವ ವಿಚಾರ ಇಲ್ಲಿ ತಿಳಿಸಿದರು. ಇಲ್ಲಿ ಅವಿದ್ಯೆ ಅಂದರೆ ಕಾರ್ಯ ಅವಿದ್ಯೆನೂ ತಗೋಬೇಕು, ಕಾರಣ ವಿದ್ಯೆನೂ ಕೂಡ ತಗೋಬೇಕು. ಅದಕ್ಕೆ ಜ್ಞಾತ್ವಾ ದೇವಂ ಮುಚ್ಚತೆ ಸರ್ವಪಾಶೈ ಅಂತ ತಿಳ್ಕೊಂಡು ಹೇಳಿಕೊಂಡು ಬಂದರು. ಯಾವ ಆ ಜ್ಞಾನದಿಂದ ಅಂದರೆ ಆ ಭಗವಂತನ ಜ್ಞಾನದಿಂದ ಎಲ್ಲ ಪಾಶಗಳು ದಯೆ, ಶಂಕೆ, ಭೀತಿ, ಲಜ್ಜೆ, ಜಿಗುಪ್ಸೆ ಮತ್ತು ಕುಲ, ಶೀಲ, ಗರ್ವ ಎಂಬುವ ಇವು ಯಾವ ನಮಗೆ ಪಾಶಗಳದವಲ್ಲ, ಈ ಸರ್ವ ಪಾಶದಿಂದ ಅಷ್ಟಪಾಶದಿಂದ ನಮಗೆ ಮುಕ್ತಿ ಪ್ರಾಪ್ತ ಆಗ್ತದ ಅನ್ನೋ ವಿಚಾರವನ್ನು ಹೇಳಿಕೊಂಡು ಬಂದಾದ ಮೇಲೆ ಯಾವ ಸೂಕ್ಷ್ಮ ಶರೀರದ ಉತ್ಪತ್ತಿ ಪ್ರಕಾರವನ್ನು ತಿಳಿಸಲಾಗಿದೆ. ಇನ್ನು ಮುಂದೆ ಸ್ಥೂಲಭೂತಗಳ ಉತ್ಪತ್ತಿ ಪ್ರಕಾರವನ್ನು ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. अब स्थूलभूतों के उत्पत्ति का प्रकार वर्णन करे है. ಸೂಕ್ಷ್ಮ ಮತ್ತು ಸ್ಥೂಲ ಹೌದಿಲ್ಲ, ಕಣ್ಣಿಗೆ ಕಾಣೋದು ಸ್ಥೂಲ, ಮನಸ್ಸಿಗೆ ಗೋಚರಿಸುವುದು ಅದು ಸೂಕ್ಷ್ಮ. ಇಷ್ಟೇ ಅರ್ಥ ನಾವು ಇಲ್ಲಿ ತಿಳ್ಕೋಬೇಕು. अब स्थूलभूतों के उत्पत्ति का प्रकार वर्णन करे है. ता पंचीकरण भाव को प्राप्त भये जे पंचभूत हैं ते ಸ್ಥೂಲಭೂತ ಕಹೆ ಜಾವೆ ಹೇ. ನೋಡ್ರಿ, ಪಂಚೀಕರಣ ಭಾವಕ್ಕೆ ಪ್ರಾಪ್ತವಾಗಿರ್ತಕ್ಕಂಥ ಯಾವ ಪಂಚಭೂತಗಳದವ ಆ ಪಂಚಭೂತಗಳೇ ಇಲ್ಲಿ ಸ್ಥೂಲಭೂತಗಳು ಅಂತ ತಿಳ್ಕೋಬೇಕು. ಅಂದರೆ ಯಾವ ಭೂತಗಳದ ಪಂಚೀಕರಣ ಆಗಿದೆಯೋ, ಅಂದರೆ ಯಾವ ಭೂತಗಳದು ಮಿಲಾಪ ಆಗಿದೆಯೋ, ಯಾವ ಭೂತಗಳು ಕೂಡಿಕೊಂಡಿವೆಯೋ ಇವಕ್ಕೆ ಏನಂತ ಕರಿತಾ ಇದ್ದಾರೆ ಅಂತ ಕೇಳಿದ್ರೆ ಸ್ಥೂಲಭೂತ ಅಂತ ಕರಿತಾ ಇದ್ದಾರೆ. ते स्थूलभूत पूर्वोक्त अपंचीकृत पंचभूतों के तामस अंश से उत्पन्न होवे है. ಮೂಲತಃ ಸೂಕ್ಷ್ಮದಿಂದ ಸ್ಥೂಲದ ಏನಾಗ್ತದೆ ಅಂತ ಕೇಳಿದ್ರೆ ಉತ್ಪತ್ತಿ ಆಗ್ತದೆ. ಅದಕ್ಕೆ ಇಲ್ಲಿ ಸ್ಥೂಲಭೂತ ಪೂರ್ವದಲ್ಲಿ ಯಾವ ಅಪಂಚೀಕೃತ ಪಂಚಮಭೂತದ ತಾಮಸ ಅಂಶದಿಂದ ಉತ್ಪನ್ನ ಆಗ್ತವಂತ ತಿಳ್ಕೊಂಡು ಹೇಳಿಕೊಂಡು ಬಂದರು. ಯಾವ ಅಂಶ? ತಾಮಸ ಅಂಶ. ಆ ತಾಮಸ ಅಂಶದಿಂದ ಇನ್ನು ಈ ಪೂರ್ವದಲ್ಲಿ ಹೇಳಿಕೊಂಡು ಬಂದಿದ್ದಾರೆ ಸತ್ವ, ರಜ, ತಮ ಎಂಬುವ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಯಾವ ಪ್ರಕೃತಿ ಅದ, ಈ ಪ್ರಕೃತಿಯ ಸತ್ವಗುಣದಿಂದ ಏನು ಹುಟ್ಟಿದು ಮತ್ತು ರಜಗುಣದಿಂದ ಏನು ಹುಟ್ಟಿದು ಅನ್ನೋ ವಿಚಾರವನ್ನು ತಿಳಿಸಿಕೊಂಡು ಬಂದಿದ್ದಾರೆ. ಈಗೇನು ತಿಳಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ ತಮೋ ಗುಣದಿಂದ ಹುಟ್ಟಿರ್ತಕ್ಕಂಥ ಯಾವ ಈ ಭೂತಗಳದವಲ್ಲ, ಈ ಭೂತಗಳು ಹೇಗದವ ಅಂತ ಕೇಳಿದ್ರೆ ಸ್ಥೂಲ ಭೂತಗಳು ಅದಾವಂತ ಹೇಳ್ತಾ ಇದ್ದಾರೆ. सो पंचभूतों का पंचीकरण इस प्रकार है होवे है. ಈ ಸ್ಥೂಲಭೂತಗಳದು ಪಂಚೀಕರಣ ಈ ಪ್ರಕಾರವಾಗಿದೆ. ನೀವೆಲ್ಲ ಚಂದ್ರೋದಯದಲ್ಲಿ ಕೇಳಿಕೊಂಡು ಬಂದಿದ್ರಿ ಯಾವ ರೀತಿಯಾಗಿ ಏನಂತ ಕೇಳಿದ್ರೆ ಪಂಚೀಕರಣ ಆಗಿದೆ ಅನ್ನೋ ವಿಚಾರ. ಮತ್ತು ವಿಚಾರ ಸಾಗರದ 5ನೇ ತರಂಗದಲ್ಲಿ ಕೂಡ ಏನಂತ ಕೇಳಿದ್ರೆ ಈ ಪಂಚೀಕರಣದ ವಿಚಾರವನ್ನು ಕೇಳಿಕೊಂಡು ಬಂದಿದ್ರಿ. ಅದನ್ನೇ ಈಗ ಇಲ್ಲಿ ಏನಂತ ಕೇಳಿದ್ರೆ ಹೇಳ್ತಾ ಇದ್ದಾರೆ. तहाँ तमो अंश प्रधान जे पूर्व उक्त आकाशादि पंच सूक्ष्म भूत हैं, तीन भूतों विषय एक एक भूत के प्रथम समान दो दो भाग करे, तीन दोनों भागों विषय एक एक भाग को पृथक राखी के दूसरे भाग के पुनः चारी चारी भाग करे, तीन चारी भागों का यथाक्रम ते जो दूसरे चारी भूतों के अर्ध भाग विषय ಮಿಲಾವಣ ಹೇ ಯಾಕ ನಾಮ್ ಪಂಚೀಕರಣ ಹೇ. ಏನು ಹೇಳ್ತಾರೆ ಇಲ್ಲಿ ಪಂಚೀಕರಣ ಅಂತ ಕೇಳಿದ್ರೆ ಆಕಾಶ, ವಾಯು, ತೇಜ, ಜಲ ಮತ್ತು ಪೃಥ್ವಿ ಇವೇನಪ್ಪ ಅಂತ ಕೇಳಿದ್ರೆ ಪ್ರಕೃತಿಯ ತಮೋ ಅಂಶದಿಂದ ನಿರ್ಮಾಣವಾಗಿರ್ತಕ್ಕಂಥವು. ಈ ಭೂತದಿಂದ ಪಂಚೀಕರಣ ಯಾಕೆ ಪರಮಾತ್ಮನ ಸಂಕಲ್ಪ ಪ್ರಕಾರವಾಗಿ ಪಂಚೀಕರಣ ಆಗ್ತದೆ. ಮೊದಲ ಅಪಂಚೀಕೃತ ಪಂಚಮಭೂತ ಅವಸ್ಥೆಯಲ್ಲಿದ್ದರೆ ಈ ಜೀವಾತ್ಮರಿಗೆ ಭೋಗಕ್ಕೂ ಅನುಕೂಲ ಆಗುವುದಿಲ್ಲ.
ಈ ಜೀವರಿಗೆ ಭೋಗಕ್ಕೆ ಅನುಕೂಲ ಆಗುವುದಕ್ಕೋಸ್ಕರವಾಗಿ ಪರಮಾತ್ಮ ಮತ್ತೇನು ಮಾಡ್ದ ಅಂತ ಕೇಳಿದ್ರೆ ಸಂಕಲ್ಪ ಮಾಡಿದ. ಆ ಸೂಕ್ಷ್ಮವಾಗಿರ್ತಕ್ಕಂಥ ಯಾವ ಅಪಂಚಕೃತ ಪಂಚಮಭೂತಗಳಿದ್ದು ಆ ಭೂತಗಳೇ ಮತ್ತೇನದು ಅಂತ ಕೇಳಿದ್ರೆ ಸ್ಥೂಲ ಆಗ್ತಾ ಇದ್ದಾವೆ. ಸ್ಥೂಲ ಆದಾಗ ಅವಾಗ ಆಕಾಶದಲ್ಲಿ 2 ಭಾಗ, ವಾಯುದಲ್ಲಿ 2 ಭಾಗ, ತೇಜದಲ್ಲಿ 2 ಭಾಗ, ಜಲದಲ್ಲಿ 2 ಭಾಗ, ಪೃಥ್ವಿಯಲ್ಲಿ 2 ಭಾಗ. ಅಂದರೆ ಎಷ್ಟಾದ ಎಲ್ಲಾನೇ 10 ಭಾಗಗಳಾದ. 10 ಭಾಗ ಆದಮೇಲೆ ಪ್ರತ್ಯೇಕ ಭೂತ ಏನು ಮಾಡ್ತದೆ ಅಂತ ಕೇಳಿದ್ರೆ ತನ್ನ ಅರ್ಧ ಭಾಗ ತನಗಾಗಿ ಇಟ್ಟಿಕೊಂಡು ಇನ್ನು ಎರಡನೇ ಏನು ಅರ್ಧ ಭಾಗದಲ್ಲ ಆ ಅರ್ಧ ಭಾಗದಳು ಮತ್ತೆ 4 ಭಾಗ ಮಾಡ್ತದೆ. 4 ಭಾಗ ಆದಮೇಲೆ ಆ 4 ಭಾಗಗಳು ಅದು ಏನು ಮಾಡ್ತದೆ ಭೂತ ಅಂತ ಕೇಳಿದ್ರೆ ಉಳಿದ ಭೂತಗಳಿಗೆ ಹಂಚಿಕೊಡ್ತದೆ, ಹಂಚಿಬಿಡ್ತದೆ. ಹೌದಿಲ್ಲ? ಆಕಾಶ ಅದರದ್ದು 2 ಭಾಗ, ಅದು ಸಮಾನ ಅರ್ಧ ಅರ್ಧ ಭಾಗ. ಒಂದು ಭಾಗ ತನಗಾಗಿ ಇಟ್ಟುಕೊಂಡು ಇನ್ನೊಂದು ಭಾಗದಲ್ಲಿ 4 ಭಾಗ ಮಾಡಿತು. ಉಳಿದ ಯಾವ ಭೂತಗಳದಾವ ತೇಜ, ವಾಯು, ಜಲ ಮತ್ತು ಪೃಥ್ವಿ ಇವುಗಳಿಗೆ ಏನು ಮಾಡ್ತಂತ ಕೇಳಿದ್ರೆ ಅದು ಒಂದೊಂದು ಭಾಗ ಹಂಚಿಕೊಡ್ತು. ಇನ್ನು ಆಕಾಶ ಹಿಂಗೆ ಮಾಡಿದ ಮೇಲೆ ವಾಯು ಯಾಕೆ ಸುಮ್ಮಿರ್ತದೆ? ಅದನ್ನು ಏನು ಮಾಡ್ತು, ತನ್ನ ಅರ್ಧ ಭಾಗ ತನಗಾಗಿ ಇಟ್ಕೊಂಡು ಉಳಿದ ಅರ್ಧ ಭಾಗದಾಗ 4 ಭಾಗ ಮಾಡಿ ಉಳಿದೇನಂತ ಕೇಳಿದ್ರೆ ಆಕಾಶ, ವಾಯು, ಜಲ, ಇವು ಆಕಾಶ, ತೇಜ, ಜಲ, ಪೃಥ್ವಿಗೆ ಏನಂತ ಕೇಳಿದ್ರೆ ಅದು ಹಂಚಿಕೊಡ್ತು. ಅದರಂತೆ ಏನಂತ ಕೇಳಿದ್ರೆ ಇಲ್ಲಿ ತೇಜನು ಕೂಡ ತನ್ನ ಯಾವ ಏನಂತ ಕೇಳಿದ್ರೆ 2 ಭಾಗ ಅದಾವ, ಅದ್ರಾಗ ಒಂದು ಅರ್ಧ ಭಾಗ ತನಗಾಗಿ ಇಟ್ಟುಕೊಂಡು ಉಳಿದ ಅರ್ಧ ಭಾಗದೊಳಗೆ ಮತ್ತೆ 4 ಭಾಗ ಮಾಡಿತ್ತದು. ಅದು ಮಾಡಿದಂತ ಕೇಳಿದ್ರೆ ಆಕಾಶ, ವಾಯು, ಜಲ, ಪೃಥ್ವಿಗೆ ಏನಂತ ಕೇಳಿದ್ರೆ ಹಂಚಿ ಕೊಡ್ತು. ಅದರಂತೆ ಏನಂತ ಕೇಳಿದ್ರೆ ಜಲವು ಕೂಡ ಏನು ಮಾಡ್ತಂತ ಕೇಳಿದ್ರೆ ತನ್ನಲ್ಲಿರ್ತಕ್ಕಂಥ ಯಾವ 2 ಭಾಗದ ಒಂದು ಅರ್ಧ ಭಾಗ ತನಗಾಗಿ ಇಟ್ಕೊಂಡು ಎರಡನೇ ಅರ್ಧ ಭಾಗದಲ್ಲಿ 4 ಭಾಗಗಳನ್ನು ಮಾಡಿ ಆ 4 ಭಾಗಗಳು ಆಕಾಶ, ವಾಯು, ತೇಜ್, ಜಲ, ಜಲ ಇಲ್ಲ ಪೃಥ್ವಿಗೆ ಏನಂತ ಕೇಳಿದ್ರೆ ಕೊಡತು. ಯಾಕಂದ್ರೆ ಅದು ತಂದೆ ಭಾಗದ, ತಂದಂತೂ ಅರ್ಧ ಐತಿ. ಇನ್ನು ಪೃಥ್ವಿನೂ ಕೂಡ ತನ್ನಲ್ಲಿರ್ತಕ್ಕಂಥ ಯಾವ 2 ಭಾಗ ಒಂದು ಭಾಗ ತನಗಾಗಿ ಇಟ್ಟುಕೊಂಡು ಉಳಿದೇನಂತ ಕೇಳಿದ್ರೆ ಅರ್ಧ ಭಾಗದಲ್ಲಿ 4 ಭಾಗ ಮಾಡಿ ಆ ಭಾಗ ಏನಂತ ಕೇಳಿದ್ರೆ ಆಕಾಶ, ವಾಯು, ತೇಜ್, ಜಲಕ್ಕೆ ಹಿಂಗೆ ಹಂಚಿ ಕೊಟ್ಟು. ನೋಡಿ, ತನ್ನದೇ ಆಗಿರ್ತಕ್ಕಂಥ ಅರ್ಧ ಭಾಗ ಇತರ ಭೂತದಿಂದ ಬಂದಿರತಕ್ಕಂಥ 4 ಭಾಗಗಳು ಸೇರಿ ಎಷ್ಟದು ಒಂದು ಭೂತದಲ್ಲಿ 5 ತತ್ವಗಳದು. ಹೌದಿಲ್ಲ? 5. ಈ ಪ್ರಕಾರವಾಗಿ ಪ್ರತ್ಯೇಕ ಭೂತದ 5 ತತ್ವಗಳು ಎಲ್ಲವೂ ಸೇರಿಕೊಂಡು ಎಷ್ಟದು ಅಂತ ಕೇಳಿದ್ರೆ 25 ತತ್ವ. ಈ 25 ತತ್ವದಿಂದ ಇದೇನಾಗಿದೆ ಅಂತ ಕೇಳಿದ್ರೆ ಸ್ಥೂಲ ಶರೀರ ಆಗ್ಯದ. ಅದೆಲ್ಲ ನಿಮ್ಗೆ ಹೇಗೆ ಅನುಭವಕ್ಕೆ ಬರೋದು ಅನ್ನೋದು ಮೊನ್ನೆ ಭಾಗವತದೊಳಗೆ ಹೇಳಿನಿ. ಎಷ್ಟು ಫಳ್ಳ ಭಾಗದ ಅದು ಆಕಾಶ. ಎಷ್ಟೇನಪ್ಪ ಅಂತ ಕೇಳಿದ್ರೆ ಇದರೊಳಗೆ ಉಸಿರಾಟ ನಡೀತಾ ಇದೆ, ವಾಯು ಇದೆ. ಇದೇನಂತ ಕೇಳಿದ್ರೆ ವಾಯುವಿನ ಭಾಗ. ಎಷ್ಟು ದ್ರವ ಭಾಗ ಇದೆ, ಅಳಕ ಭಾಗ ಇದೆ ಈ ಶರೀರದೊಳಗೆ, ಅದೆಲ್ಲ ಯಾರ ತತ್ವದ ಅಂತ ತಿಳ್ಕೊಬೇಕು? ಜಲದ ಅಂತ ತಿಳ್ಕೊಬೇಕು. ಎಷ್ಟು ಗರಂ ಅಂದರೆ ಬಿಸಿ ಅದ, ಅಷ್ಟೆಲ್ಲ ಯಾರ್ದದು? ತೇಜದದ ಅಂತ ತಿಳ್ಕೊಬೇಕು. ಎಷ್ಟು ಕಠಿಣ ಭಾಗದ ಅದು ಯಾರ್ದದ? ಹೌದಿಲ್ಲ? ಅಂದ್ರೆ ಇದರೊಳಗೆ ಆಕಾಶ ಅದ, ವಾಯು ಅದ, ತೇಜ ಅದ, ಜಲ ಅದ, ಪೃಥ್ವಿ ಅದ. ಇವು 5 ನೀವು ಇಂಗಡಿಸಿ ತೆಗೆದ್ರಿ ಅಂದ್ರೆ ಇದು ಉಳಿಯಂಗೇ ಇಲ್ಲ. ಯಾವುದು ಇದು ಶರೀರ, ಸ್ಥೂಲ ಶರೀರ ಏನಂತ ಕೇಳಿದ್ರೆ ಇದು ಉಳಿಯುವುದೇ ಇಲ್ಲ. ಇವೆಲ್ಲ ಕೂಡಿಸಿದಾಗ ಏನಾಗಿದೆ? ಇದು ಸ್ಥೂಲ ಶರೀರ. ಇದಕ್ಕೆ ಏನಂತ ಕರೆದ್ರೆ ಪಂಚೀಕರಣ ಅಂತ ಕರೆದಾರ. ಇದೇ ವಿಚಾರವನ್ನು ಇಲ್ಲೆಲ್ಲ ಹೇಳ್ಯಾರ. ಇನ್ನು ಸುಮ್ಮನೆ ಓದ್ತಾ ಹೋಗ್ತೀನಿ, ನೋಡ್ತಾ ಹೋರಿ ನೀವು. ता तमोश प्रधान जे पूर्वोक्त आकाशादि पंच सूक्ष्म भूत है. ಮೊದಲು सूक्ष्म भूत इद्दु. 3 भूत विषय एक एक भूत के प्रथम समान दो दो भाग करे. 3 दोनों भागों विषय एक एक भाग को पृथक राखी के दूसरे भाग के पुनः 4 भाग करे. 3 4 भागों को यथाक्रमते जो दूसरे 4 भूतों के अर्ध भाग विषय मिलावणे है ಯಾಕಾ ನಾಮ ಪಂಚೀಕರಣ. ಇದಕ್ಕೆ ಏನಂತ ಕರೆದ್ರೆ ಪಂಚೀಕರಣ. ಈಗ ಹೇಳಿದ್ನಲ್ಲ ಅದೇ ಮತ್ತು ಮುಂದೆ ಏನಂತ ಕೇಳಿದ್ರೆ ನಿಮಗೆ ತಿಳಿಯುವಂಗೆ ಹೇಳ್ತಾರೆ. जैसे एक आकाश के समान 2 भाग करे, 3 दोनों भाग विषय एक भाग पृथक रखे और दूसरे 2 भाग पुनः 4 भाग करे. 3 चारों भागों विषय एक भाग तो वायु विषय मिलाया और दूसरा भाग तेज विषय मिलाया और तीसरा भाग जल विषय मिलाया और चतुर्थ भाग पृथ्वी विषय मिलाया.
इस प्रकार वायु के भी समान 2 भाग करके एक भाग को पृथक रख के दूसरे भाग के पुनः 4 भाग करके तीनों विषय एक भाग आकाश विषय मिलाया, दूसरा भाग तेज विषय मिलाया, तीसरा भाग जल विषय मिलाया, चतुर्थ भाग पृथ्वी विषय मिलाया। यही ರೀತಿ ತೇಜಾದಿಕ तीनों ಭೂತ ವಿಷಯ भी ಜಾನಿ ಲೇಣಿ। ಈ ಪ್ರಕಾರವಾಗಿ ಉಳಿದುದೇನು ಕೇಳಿದ್ರೆ ಭೂತದಲ್ಲಿ ಕೂಡ ನೀವು ಹಿಂಗೆ ತಿಳ್ಕೊಬೇಕು। ಒಂದು ಪ್ರಕಾರ ತಿಳಿಸಿದ್ರು ಅವರು, ಒಂದು ರೀತಿ ಹೇಳಿದ್ರು, ಇದರಂತೆ ಎಲ್ಲ ತಿಳ್ಕೊರಿ ಅಂತ ಹೇಳ್ತಾರೆ। इस प्रकार से आकाश आदि पंचभूतों का अर्ध अर्ध भागों से अपना सिद्ध होवे और अर्ध अर्ध भाग वायु आदि चारी भूत में सिद्ध होवे। और कई एक ग्रंथकार तो एक एक भूत के विषम 2 भाग करके अर्धा अर्थात एक भाग तो 4 अंश रूप, दूसरा भाग 1 अंश रूप करके ता 1 अंश रूप अल्प भाग के पुनः 5 भाग करके 3 पंचभूतों विषय यथाक्रम ते एक एक भाग मिलाए के मिलावणे करके पंचीकरण माने। 2 ರೀತಿಯಿಂದ पंचीकरण ಹೇಳಿದರು। ಮೊದಲೇನಂತ ಕೇಳಿದ್ರೆ ಪಂಚಭೂತಗಳು ಒಂದೊಂದು ಭೂತದಲ್ಲಿ 2 ಸಮಾನ ಭಾಗಗಳು ಮಾಡಿದರು। ಆಮೇಲೆ ಆ ಪ್ರತ್ಯೇಕ ಭೂತಗಳು ತನ್ನದೇ ಆಗಿರತಕ್ಕಂಥ ಯಾವ ಅರ್ಧ 1ನೇ ಭಾಗದಲ್ಲ ತಮಗಾಗಿ ಇಟ್ಕೊಂಡು ಉಳಿದ ತಮ್ಮ ಭಾಗದಲ್ಲಿ 4 ಭಾಗ ಮಾಡಿ ಉಳಿದ ಭೂತಗಳಿಗೆ ಹಂಚಿಕೊಟ್ಟು, ಇದೊಂದು ಪಂಚೀಕರಣ। ಇನ್ನು ಇದು ಎಲ್ಲವೇ ಪಂಚೀಕರಣ ಆಯ್ತಂದ್ರೆ ಸ್ವತಂತ್ರವಾಗಿ ಇದು ಪೃಥ್ವಿ ಅದ, ಇದು ಜಲ ಅದ, ಇದು ಅಗ್ನಿ ಅದ, ಇದು ವಾಯು ಅದ, ಇದು ಆಕಾಶ ಅದಂತ ಹಿಂಗೆ ಕಂಡು ಬರಬಾರದಲ್ಲ। ಇದು ಶರೀರ ಹೇಗದ ಪಂಚಕೃತ ಪಂಚಮಹಾಭೂತದ 25 ತತ್ವದಾಗ್ಯದ, ಹೌದಿಲ್ಲ? ಸುಮ್ಮನೆ ನಾವು ಹಿಂಗೆ ಅನ್ನೋದಾಯ್ತು, ಇದ್ರೊಳಗೆ ಪಳ್ಳಿದ್ದದ ಆಕಾಶ ಹಿಂಗೆಲ್ಲ ಹೇಳೋದಾಯ್ತದ, ಗೊತ್ತಾಯ್ತಾ? ಆದ್ರೆ ಪ್ರತ್ಯಕ್ಷ ಭೂಮಿ ನಮಗೆ ಕಾಣ್ತದೆ, ನೀರು ನಮಗೆ ಕಾಣ್ತದೆ, ಬೆಂಕಿ ನಮಗೆ ಕಾಣ್ತದೆ, ಗಾಳಿ ನಮಗೆ ಕಾಣ್ತದೆ, ಬೈಲಂದ್ರೆ ಆಕಾಶ ನಮಗೆ ಕಾಣ್ತದೆ। ಮತ್ತು ಎಲ್ಲ ಪಂಚೀಕರಣ ಆದ್ರೆ ಇವು ಯಾಕೆ ಇವು ಏನಂತ ಕೇಳಿದ್ರೆ ಬೇರೆಯಾಗಿ ಕಾಣಬೇಕು ನಮ್ಗೆ ಅಂತ ಹಿಂಗೆ ಸಂಶಯ ಬರ್ತದೆ। ಅದಕ್ಕಾಗಿ 2ನೇ ಪಂಚೀಕರಣ ಹೇಳಿದರು। 1ರಲ್ಲಿ ಎಷ್ಟು ಭಾಗ ಮಾಡಿದ್ರು ಅಂತ ಕೇಳಿದ್ರೆ 5 ಭಾಗ ಮಾಡ್ತಾ ಇದ್ದಾರೆ ಅವ್ರು। 5 ಅಂದ್ರೆ ಒಂದು 4 ಅಂಶ, ಒಂದು 1 ಅಂಶದು, ಅಂದರೆ ಇದರೊಳಗೆ ಹೆಚ್ಚು ಕಡಿಮೆ ಮಾಡ್ತಾರೆ, ಹೌದಿಲ್ಲ? ಆ 4 ಅಂಶದೇನಲ್ಲದು ಹಾಗೆ ಇಡೋದು, 1 ಅಂಶ ತಗೊಳ್ಳೋದು। ಆ 1 ಅಂಶದೊಳಗೆ ಏನು ಮಾಡೋದು ಅಂತ ಕೇಳಿದ್ರೆ 5 ಭಾಗ ಮಾಡೋದು। 5 ಭಾಗ ಮಾಡಿ ತನ್ನ ಸಹಿತವಾಗಿ ಉಳಿದ 4 ಭೂತಗಳಿಗೆ ಏನು ಮಾಡೋದು ಕೇಳಿದ್ರೆ ಅದು ಹಂಚಿ ಕೊಡೋದು, ಗೊತ್ತಾಯ್ತು? ಏನು ಮಾಡೋದು ಅಂತ ಕೇಳಿದ್ರೆ 1 ಭೂತದೊಳಗೆ ಆಕಾಶ ತಗೋರಿ, ಇದರೊಳಗೆ 2 ಭಾಗ ಮಾಡೋದು, ಒಂದು 4 ಅಂಶದು, ಒಂದು 1 ಅಂಶದು, ಗೊತ್ತಾಯ್ತು? ಈ 4 ಅಂಶ ಬಿಡ್ರಿ, ಈಗ ಇದೇನು 1 ಅಂಶದಲ್ಲ, ಈ 1 ಅಂಶದೊಳಗೆ 5 ಭಾಗ ಮಾಡೋದು। ಎಷ್ಟು ಭಾಗ ಮಾಡೋದು ಅಂತ ಕೇಳಿದ್ರೆ 5 ಭಾಗ ಮಾಡೋದು। ಈ 5 ಭಾಗ ಮಾಡಿ ಮೊದಲನೇ ಪಂಚೀಕರಣದೊಳಗೆ ತನಗೆ ಬಿಟ್ಟು ಉಳಿದ ಭೂತದಲ್ಲಿ ಕೂಡ್ಯದ ತನ್ನ ಭಾಗ, ಆದ್ರೆ ಈಗ ಹಂಗೆ ಮಾಡೋದಿಲ್ಲ। ಈಗ ಏನು ಮಾಡೋದು ಅಂತ ಕೇಳಿದ್ರೆ 5 ಭಾಗ ಮಾಡಿದ ಕೂಡಲೇ ತನಗೊಂದು ಭಾಗ ಇಟ್ಕೋತದ್ರಂದು, ಏನಂತ ಕೇಳಿದ್ರೆ ಮೊದಲು ತಂದ 4 ಇದೊಂದು ಹೋಗಿ ಸೇರ್ತು, ಎಷ್ಟಾಯ್ತು? 5 ಆಯ್ತು। ಉಳ್ದೇನು 4 ಭಾಗ ಅದಾವಲ್ಲ, ಇವೇನಂತ ಕೇಳಿದ್ರೆ ಉಳ್ದವ್ರಿಗೆ ಹಂಚಿಕೊಡ್ತಿದ್ವು, ಉಳಿದು ಏನಂತ ಕೇಳಿದ್ರೆ ಭೂತಗಳಿಗೆ ಕೊಡ್ತು। ಈ ಪ್ರಕಾರವಾಗಿ ಮಾಡ್ಕೊತ ಹೋಗ್ರಿ ನೀವು, ಎಷ್ಟಾತವ, ಹೌದಿಲ್ಲ? ಈ ರೀತಿ ಅಂದ್ರೆ ಇಲ್ಲಿ ಸ್ವತಂತ್ರವಾಗಿ ಇದು ಭೂಮಿ ಯಾಕೆ ಕಾಣ್ತದ, ಈ ಭೂತಗಳೆಲ್ಲ ಯಾಕೆ ಕಾಣ್ತಾವ ಅಂತ ಕೇಳಿದ್ರೆ ಇಲ್ಲಿ ಎಷ್ಟು ಮಿಕ್ಸ್ ಆಗ್ಯಾವ ಅಷ್ಟೇನಪ್ಪ ಅಂತ ಕೇಳಿದ್ರೆ ನಿಮ್ಗೆ ಕಾಣದಿದ್ರು ಕೂಡ ಮಿಕ್ಸ್ ಆಗದೇ ಇರತಕ್ಕಂಥ ಯಾವ ಸ್ಥೂಲ ಭೂತಗಳದಾವಲ್ಲ ಅವು ಪ್ರತ್ಯೇಕವಾಗಿ ಇದು ಭೂಮಿ ಅಂತ ಕಾಣಿಸ್ತದ, ನೀರ ಅಂತ ಕಾಣಿಸ್ತದ, ಗಾಳಿ ಅಂತ ಕಾಣಿಸ್ತದ, ತೇಜ ಅಂತ ಕಾಣಿಸ್ತದ, ಆಕಾಶ ಅಂತ ಕಾಣಿಸ್ತದ। ಈಗ ಯಾವ ಗಲಾಟೆ ಇಲ್ಲ, ಮತ್ತೆ ಲಕ್ಷ್ಯಕ್ಕೆ ಯಾಕಂತ ಕೇಳಿದ್ರೆ 2 ವಿಷಮ ಭಾಗ ಮಾಡಿದ್ರು, ಒಂದು ಹೆಚ್ಚು ಒಂದು ಕಡಿಮೆ। ಕಡಿಮೆ ಇದ್ರದಾಗ ಪಂಚೀಕರಣ ಮಾಡ್ಕೊರಿ ನೀವು, ಈ ಶರೀರಾದಿಗಳು ಇವೆಲ್ಲ ಇರಲಿ। ಆದ್ರೆ ಏನಂತ ಕೇಳಿದ್ರೆ ಈಗ ಮಿಕ್ಸ್ ಆಗದೇ ಇರ್ತಕ್ಕಂಥದ್ದು ಏನೇನಂತ ಕೇಳಿದ್ರೆ ಇದು ಕಡಿಮೆ ಭಾಗ, ಹೆಚ್ಚಿನ ಭಾಗ ಏನದಲ್ಲದು ಆ ಹೆಚ್ಚಿನ ಭಾಗ ಹಾಗೆ ಉಳಿತದ, ಅದಕ್ಕೆ ಯಾವುದೂ ಮುಟ್ಲಿಲ್ಲ, ಅದು ಹಾಗೆ ಉಳಿತು। ಅದಕ್ಕಾಗಿ ಈ ಭೂತಗಳೆಲ್ಲ ನಿಮಗೆ ಹೀಗೆ ಕಣ್ಣಿಗೆ ಕಾಣ್ತಾವ ಅಂತ ತಿಳ್ಕೊಂಡು ಹೀಗೆ ಇದ್ರದ್ದು ಏನು ಮಾಡಿದ್ರು ಅಂತ ಕೇಳಿದ್ರೆ ವ್ಯವಸ್ಥೆ ಮಾಡಿದರು। ಇದು ಒಂದು ರೀತಿ पंचीकरण माने। यह पंचीकरण का प्रकार आत्म पुराण के 11 अध्याय विषय स्पष्ट करके लिखा है। ಈ पंचीकरणದ ಪ್ರಕಾರ ಆತ್ಮ ಪುರಾಣದ 11ನೇ ಅಧ್ಯಾಯದೊಳಗೆ
ಸ್ಪಷ್ಟವಾಗಿ ಅಲ್ಲಿ ಇದೆಲ್ಲ ವಿಚಾರ ಬರೆಯಲ್ಪಟ್ಟಿದೆ. ಸೊ ತಹಾಶೆ ಜಾನಿಲೇಣ ಇದು ಅಲ್ಲಿ ತಿಳ್ಕೋಬೇಕು. ಮತ್ತೆ ಲಕ್ಷಕ್ಕೆ ಈ ಪಂಚೀಕರಣದ ವಿಷಯಕ್ಕೆ ಭಾಳ ತಲೆ ಕೆಡ್ಸೋಕೆ ಹೋಗ್ಬಾರ್ದು. ಏನು ಮುಖ್ಯದ ಅದು ಇದದ್ರಿ. ಈಗ ಕುಸ್ತಿ ಕಣದಾಗ ಪೈಲ್ವಾನ ಹೋಗ್ಕನಪ್ಪ, ಅಲ್ಲಿ ಮೇನ್ ಏನದ, ಕುಸ್ತಿ ಹಿಡ್ಯಕ್ಕೆ ಹೋಗಿರ್ತಾನವ, ಅಲ್ಲಿ ಮೇನ್ ಏನು ಮುಖ್ಯ ಏನಲ್ಲಿ, ಆ ಕಡೆದೊಬ್ಬ ಪೈಲ್ವಾನ್ ಬಂದನ, ಇವನು ಪೈಲ್ವಾನ್ ಹೋಗ್ಯಾನ, ಇಬ್ರು ಮಂದಿ ಕುಸ್ತಿ ಆಡಕ್ಕೆ ಹೋಗ್ಯಾರ. ಅಲ್ಲಿ ಮೇನ್ ಏನು, ಕುಸ್ತಿ ಒಗೆಯುವುದು ಮೇನದ. ಏನು ಸುಮ್ಮ ತೊಡಿ ತಟ್ಟುದೇ ಮೇನದಲ್ಲಿ? ಸುಮ್ಮ ಕುಣಿದು ತೊಡಿ ತಟ್ಟುದು ಏನಂತ ಕೇಳಿದ್ರೆ ಹಿಂಗ ಇದು ತಟ್ಟುದು ಇದ್ರಾಗೆ ಹೋಯ್ತು ಕುಸ್ತಿ ಯಾವಾಗ ಮಾಡೋದು? ಹಂಗ ಅದು ಏನು ಇದು ಏನು ಇದು ಏನಪ್ಪಾ ಅಂತ ಕೇಳಿದ್ರೆ ಆ ಪಂಚೀಕರಣ ಈ ಪಂಚೀಕರಣ ಅದೇ ಇದು ಎಲ್ಲ ಕಡೆಗೆ ಏನಂತ ಕೇಳಿದ್ರೆ ಶಿವಾಯನಮ, ಹೌದಿಲ್ಲ? ಇದು ನಾ ಅಲ್ಲ ನಂದಲ್ಲ ತಿಳಿಯೋದಕ್ಕಾಗಿ ಪಂಚೀಕರಣದ ಮತ್ತೆ ಲಕ್ಷ್ಯಕ್ಕೆ. ಅದಕ್ಕೆ ಇದ್ರಾಗ ಬಹಳ ತಲೆ ಕೆಡ್ಸೋಕೆ ಹೋಗಬಾರದು. ನಾ ಯಾರಿದ್ದೀನಿ ಇದು ತಿಳ್ಕೊಳ್ಳೋದು ಮಹತ್ವದ. ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮನೇ ನಾನಿದ್ದೀನಿ ಅಂತ ತಿಳ್ಕೊಂಡೆಪ್ಪ ಅಂದ್ರೆ ನಿನ್ನ ಕೆಲಸ ಬಗೆಹರಿತು. ಅದು ಇರ್ಲಿ, ಅದು ಗೌಣದದು, ಹೌದಿಲ್ಲ? ಅಡ್ಬೀಗರು ಲಗ್ನಕ್ಕೆ ಬಂದ್ರು ಅಷ್ಟೇ, ಬರ್ದಿದ್ರು ಅಷ್ಟೇ. ಖಾಸ್ ಬೀಗರು ಬರ್ದಿದ್ರು ಸ್ವಲ್ಪ ಸಮಸ್ಯೆ, ಗುರ್ತಾಯ್ತಾ? ನಿಮ್ಗೆ ಒಂದೇ ಮಾತು ಹೇಳ್ತೀನಿ, ಅಡಬೀಗರು ಬರಲಿಲ್ಲ, ಖಾಸ್ ಬೀಗರು ಬರಲಿಲ್ಲ, ಮದಿ ನಿಂದಿರ್ತದ. ನೀವು ಯಾರು ಹೋಗ್ಲಿಲ್ಲ, ಮಾಡ್ಕೊಳ್ಳೋರು ಇಬ್ರು ಇದ್ರೆ ಮದಿ ಹಾಕದಿಲ್ಲ. ನಿಮ್ದು ಉಳ್ದವ್ರು ನಿಮ್ದೇನು ಬಂದ್ರು ಶೋಭೆ. ಆ ಬಂದ್ರ ಆ ಲಗ್ನಕ್ಕೆ ಏನದ ಅಂತ ಕೇಳಿದ್ರೆ ಒಂದು ಥರ ಶೋಭಾ ಅದಪ್ಪ, ಚಂದ ಅದ, ಹೌದಿಲ್ಲ? ಬರೆದಿದ್ರೆ ಮದಿ ಆಗಲ್ಲ, ಆಗತ್ತದ. ಹಾಗೇನಂತ ಕೇಳಿದ್ರೆ ನಾ ಯಾರಂತ ತಿಳಿದ್ರೆ ಮುಗ್ದೈತದ, ಬಾಕಿದೆಲ್ಲ ಯಾಕದು ಏನಂತ ಕೇಳಿದ್ರೆ ತಿಪ್ಪಿ ಕೆದ್ರಿ ಮೈ ಮೇಲೆ ಹಾಕೊಳಗತ್ತಿದಿ, ಆ ಗದ್ದಲಕ್ಕೆ ಬೀಳಬೇಡ. ಇದು ಅನಾತ್ಮ ಭಾವ ನಮ್ಮದು ದೂರ ಆಗಕ್ಕೆ ಇದೆಲ್ಲ ಪಂಚೀಕರಣದ ವಿಚಾರ ಹೇಳಲಾಗಿದೆ. ಇದಿಷ್ಟು ತಿಳ್ಕೋಬೇಕು. ವಾಚಸ್ಪತಿ ಮಿಶ್ರ ಕಾ ಯಹ ಮತ ಹೈ. ಈಗ ವಾಚಸ್ಪತಿ ಮಿಶ್ರ ಅವರು ಯಾರು? ಭಾಮತಿ ನಿಬಂಧಕಾರರು, ಹೌದಿಲ್ಲ? ಭಾಮತಿ ಇದೇನಂತ ಕೇಳಿದ್ರೆ ಆ ಗ್ರಂಥಕ್ಕೆ ನಾಮಕರಣ ಮಾಡ್ಯಾರ. ಇದು ಯಾರ ಹೆಸರ? ಅವರ ಧರ್ಮಪತ್ನಿ ಹೆಸರ ಭಾಮತಿ ಅಂತ ಹೇಳಿ, ಹೌದಿಲ್ಲ? ಎಷ್ಟು ಏನಂತ ಕೇಳಿದ್ರೆ 34 ವರ್ಷ ಏನಂತ ಕೇಳಿದ್ರೆ ಸೇವಾ ಮಾಡಿದ್ರೆ ಅವರಲ್ಲಿ ಏನಂತ ಕೇಳಿದ್ರೆ ಈಕೆ ನನ್ನ ಹೆಂಡತಿ ಅಂತ ಅವ್ರಿಗೆ ಅನಿಸಿಲ್ಲ. ಆಕಿಗೆ ಏನಂತ ಕೇಳಿದ್ರೆ ಆಕಿಗೆ ಅನಿಸಿದ್ರು ಕೂಡ ಏನಂತ ಕೇಳಿದ್ರೆ ಆಕೆ ತೊಂದರೆ ಮಾಡಿಲ್ಲ. ಯಾರಿಗೆ? ವಾಚಸ್ಪತಿ ಮಿಶ್ರ ಅವರಿಗೆ. ಯಾಕಂತ ಕೇಳಿದ್ರೆ ಇಂಥ ಮಹಾನ್ ಕಾರ್ಯ ಜಗತ್ತು ಕಲ್ಯಾಣಕ್ಕಾಗಿ ಇಂಥ ಗ್ರಂಥ ರಚನೆ ಮಾಡ್ತಾ ಇದ್ದಾರಂದ್ರೆ ನಾ ಅವ್ರಿಗೆ ಏನಂತ ಕೇಳಿದ್ರೆ ಏನು ಮಾಡಬಾರ್ದು, ತ್ರಾಸು ಕೊಡಬಾರ್ದು, ತೊಂದರೆ ಮಾಡಬಾರ್ದು ಅಂತ ತಿಳ್ಕೊಂಡು ಅವರು ಸೇವಾ ಮಾಡಿದರು. ಖರೆ ಆ ಭಾವ ಪ್ರಗಟ ಮಾಡಲಿಲ್ಲ. ಅದು ಯಾವಾಗ ದೀಪ ಸಣ್ಣ ಆದಾಗ ಸ್ವಲ್ಪ ಕುಡಿ ಕಡ್ದು ಮುಂದೆ ಬತ್ತಿ ಚಾಚಿದಕ್ಕೆ ಬೆಳಕಾಯಿತು. ಆ ಬೆಳಕದೊಳಗೆ ಏನಂತ ಕೇಳಿದ್ರೆ ಅವ್ರು ಭಾಷ್ಯ ಬರಿತಾ ಇದ್ರು, ಅದು ಸರಿಯಾಗಿದು ಆಗ್ತಾ ಇರಲಿಲ್ಲ. ಅವಾಗ ಎಕ್ದಮ್ ಬೆಳಕಾದ ಕೂಡಲೇ ಅವಾಗ ನೋಡಿದ್ರೆ ಗ್ರಂಥ ಕಡೆ ಇಲ್ಲ, ಅವಾಗ ಮುಂದೆ ನೋಡಿದ್ರು ಅಕ್ಕಿ ಹೆಣ್ಮಗಳು ಕಂಡಳು. ಯಾರು ನೀನು ಅಂತ ಕೇಳಿದ್ರು. ಅವಾಗ ಏನಂತ ಕೇಳಿದ್ರೆ ಅವ್ರು ಭಾಮತಿಯರು ಹೇಳಿದ್ರು, ಹಿಂದೆ ಒಮ್ಮೆ ನಿಮ್ದು ಲಗ್ನ ಆಗೋದೇನು ನೆನಪ ಹಾಕದೇನು ಸ್ವಲ್ಪ ನೋಡ್ರಿ ಅಂತಂದ್ರೆ. ಅವಾಗ ಹೊಟ್ಟಿಗೆ ಕುಂಕುಮ ಹಚ್ತಿರತ್ರಿ, ಹೊಟ್ಲಿದ್ದಾಗೆ. ಏನು ಕುಂಕುಮ ಹಚ್ಚೋದು ಅಂತ ಕೇಳಿದ್ರೆ, ನಿಮ್ಮದು ಗಂಡ ಆದ್ರೆ ನಮ್ದು ಹೆಣ್ಣು ಐತಂದ್ರೆ ನಾವು ಹೆಣ್ಣು ಕೊಟ್ಟು ಲಗ್ನ ಮಾಡ್ತೇವೆ, ಮತ್ತು ನಿಮ್ದು ಹೆಣ್ಣಾದ್ರೆ ನಮ್ಮ ಗಂಡಿಗೆ ಏನಂತ ನೀವು ಎಡ್ಡು ಒಂದೇ ಆದ್ರೆ ಏನು ಮಾಡೋದ್ರಿ, ಮತ್ತೆ ಬೇರೆ ನೋಡೋದು. ಹಿಂಗದೆಲ್ಲ ಹಿಂದಿನ ಪದ್ಧತಿ ಇದ್ದು ಅವು, ಹೋಲ್ ಬಿಡ್ರಿ ಅವೆಲ್ಲ ಏನು ಮಾಡೋದು. ಹಿಂಗೆಲ್ಲ ವ್ಯವಸ್ಥೆ ಇದ್ದು. ಈಗ ನಮ್ಮ ವೀರಶೈವ ಧರ್ಮದಾಗ ಗರ್ಭದಾಗಿದ್ದಾಗೆ ಲಿಂಗ ಧಾರಣೆ ಅದ. ಯಾವಾಗ? ಗರ್ಭದಾಗಿದ್ದಾಗ ಲಿಂಗ ಧಾರಣೆ ಮಾಡ್ತಾರೆ, ಹೌದಿಲ್ಲ? 8ನೇ ತಿಂಗಳಕ್ಕೆ ಏನಂತ ಕೇಳಿದ್ರೆ ಅಲ್ಲಿ ಧರ್ಮಗುರುಗಳು ಬಂದದು ಲಿಂಗ ಧಾರಣೆ ಮಾಡ್ತಾರೆ. ಮುಂದೆ ಇವ ಹುಟ್ಟಿ ದೊಡ್ಡವ ಅಂದ್ಕೊಂಡು ಲಿಂಗ ಹರಿದು ಹೋಗಿತ್ತಾನ, ಇವ ವೀರಶೈವ ಲಿಂಗ ಆಯ್ತಾ? ಯಾರಂತ ಕೇಳ ಲಿಂಗ ಆಯ್ತಾ? ಬಡಿ ಬರ್ದ ನಿನ್ನ ಮಾರಿ ಒಂದು. ಎಷ್ಟು ವಿಚಿತ್ರ ಅದ, ಧರ್ಮದ ಇವಕ್ಕೆ ಗುರುತಿಲ್ಲ. ಹಿಂಗಿದು ಏನದ ಅಂತ ಕೇಳಿದ್ರೆ ಒಂದು ಪದ್ಧತಿ ಅದ. ಇರಲಿ, ತಾತ್ಪರ್ಯ ಏನಂತ ಕೇಳಿದ್ರೆ ಇಲ್ಲಿ ವಾಚಸ್ಪತಿ ಮಿಶ್ರ ಅವರು ಅವಾಗ ಏನಂತ ಕೇಳಿದಾಗ ಅವಾಗ ಅವ್ರಿಗೆ ಗುರ್ತಾಯ್ತು, ಮತ್ತು ಇಷ್ಟು ವರ್ಷ ನಾನು ಸೇವಾ ಮಾಡಿದೆ, ನನಗೆ ಯಾವ ತೊಂದರೆ ಕೊಡದೆ, ಆದರೆ ನಿನಗೇನು ಬೇಕಂತ ಕೇಳಿದ್ರೆ ಅವರು, ಈಗ ನಿಮ್ಗೆ ಕೊಡುವಂಗೆ ಏನೈತಿ ನಿಮ್ಮ ಹತ್ರ? ಏನಿಲ್ಲ ಅಂದಬೇಕು. ಈ ಗ್ರಂಥಕ್ಕೆ ಏನಂತ ಹೇಳಿದ್ರು, ಅದಕ್ಕೆ ಭಾಮತಿ ನಿಬಂಧ ಅಂತ ಹೆಸರ ಇಟ್ಟರು ಅಂತ ಹೀಗೆ ಬರ್ತದೆ. ಆ ಯಾವ ವಾಚಸ್ಪತಿ ಮಿಶ್ರ ಅವರು ಅವ್ರ ಮತ ಏನದ ನೋಡ್ರಿ. ಛಂದೋಗ್ಯ ಉಪನಿಷೆ ತೇಜ್ ಜಲ ಪೃಥ್ವಿ ಇನ್ನು 3 ಭೂತೋಂಕಿ ಉತ್ಪತ್ತಿ ಕಥನ ಕರಿಕೆ ನೋಡ್ರಿ. ಛಂದೋಗ್ಯ ಉಪನಿಷತ್ತಿನಲ್ಲಿ
ತೇಜ ಜಲ ಪೃಥ್ವಿ ಈ ಮೂರು ಭೂತಗಳದೇ ಉತ್ಪತ್ತಿ ಕಥನ ಮಾಡಿದೆ ಅಂದ್ರೆ ಹೇಳಲಾಗಿದೆ. ತಾಸಾಂ ತ್ರಿವೃತ್ತಂ ತ್ರಿವೃತ್ತಮೇಕೈಕಂ ಕರವಾಣಿ ಅಂತ ತಿಳ್ಕೊಂಡು ಏನಂತ ಕೇಳಿದ್ರೆ ಈ ರೀತಿಯಾಗಿ ಶ್ರುತಿ ಅದ. ಯಾವ ಛಾಂದೋಗ್ಯ ಉಪನಿಷತ್ತದಲ್ಲಿ ಈ ಮಂತ್ರ ಬರ್ತದೆ. ಇಸ್ ಶ್ರುತಿ ಕರಿಕೆ ಈ ಶ್ರುತಿ ಮಂತ್ರದಿಂದ ತಿನ್ ತೇಜಾದಿಕ ತೀನ ಭೂತೋಂಕ ತ್ರಿವೃತ್ಕರಣ ಹಿ ಕಥನ ಕರ್ಯ ಹೇ. ನೋಡ್ರಿ, ಈ ಪ್ರಕಾರವಾಗಿ ಈ ಶ್ರುತಿ ಮಂತ್ರದಲ್ಲಿ ಹೇಳಿದ ಪ್ರಕಾರವಾಗಿ ತೀನ್ ತೇಜಾದಿಕ ತೀನ್ ಭೂತೋಂಕ ತ್ರಿವೃತ್ಕರಣ ಹಿ ಕಥನ ಕರ್ಯ ಹೇ. ಇಲ್ಲಿ ತ್ರಿವಿತ್ಕರಣ ಪಂಚೀಕರಣ ಹೇಳಿಲ್ಲ ಎಲ್ಲಿ ಛಾಂದೋಗ್ಯ ಉಪನಿಷತ್ತದಲ್ಲಿ. ಯಾಕೆ ಹಿಂಗೆ ಹೇಳೋದಲ್ಲಿ ಅಂತ ಕೇಳಿದ್ರೆ ನೋಡ್ರಿ, ನಮ್ಮ ಕಣ್ಣಿಗೆ ಕಾಣುವ ಮೂರೇ ಭೂತಗಳು. ಎಷ್ಟು? ಮೂರೇ ಭೂತ. ಬೆಂಕಿ ಕಾಣ್ತದ, ನೀರು ಕಾಣ್ತದ, ಭೂಮಿ ಕಾಣ್ತದ. ವಾಯು ಗಾಳಿ ಕಾಣ್ತದೇನು? ಇಲ್ಲ. ಯಾಕೆ? ಅದಕ್ಕೆ ರೂಪ ಇಲ್ಲ. ವಾಯು ರೂಪಂ ನಾಸ್ತಿ ಅಂತ ಶಾಸ್ತ್ರ ಅದ. ಆದ್ದರಿಂದ ಅವು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ, ಇವು ಕಣ್ಣಿಗೆ ಕಾಣ್ತದೆ, ಇದು ಅನುಭವಕ್ಕೆ ಬರ್ತದೆ ಅಂತ ತಿಳ್ಕೊಂಡು ಹೇಳ್ಯಾರ. ಇದರ ಅರ್ಥ ಅವು ಇಲ್ಲ ಅಂತ ಹಿಂಗಲ್ಲ, ಆ ಶ್ರುತಿ ಅಭಿಪ್ರಾಯ. ಹೌದಿಲ್ಲ? ಅದಕ್ಕೆ ಇದು ಕಣ್ಣಿಗೆ ಕಾಣ್ತದ, ದಡಗ್ನೆ ನಮಗೆ ಅನುಭವಕ್ಕೆ ಬರ್ತದ ಅಂತ ಏನಂತ ಕೇಳಿದ್ರೆ ಮೂರು ಭೂತಗಳೇ ತಗೊಂಡು ಏನು ಮಾಡ್ಯಾರ ಅವರು? ತ್ರಿವಿತ್ಕರಣ ಮಾಡ್ಯಾರಂತ ತಿಳ್ಕೊಬೇಕು. ತಾಸಾಂ ತ್ರಿವೃತ್ತಂ ತ್ರಿವೃತ್ತಮೇಕೈಕಂ ಕರವಾಣಿ ಇಸ್ ಶ್ರುತಿ ಕರಿಕೆ तीन तेजादिक तीन भूतों का त्रिवृत्करण ही कथन कर्या है. ನೋಡಿ, ತೇಜ್ ಮತ್ತೇನಂತ ಕೇಳಿದ್ರೆ ಜಲ ಪೃಥ್ವಿ ಇವು ಮೂರೇ ಏನಂತ ಕೇಳಿದ್ರೆ ಭೂತಗಳನ್ನು ಇವರು ಹೇಳಿದ್ದಾರೆ. ತಾ ಏಕ ತೇಜ್ಗೆ ಸಮಾನ್ ದೋ ಭಾಗ್ ಕರೆ. ಅದರಂತೆ ಪಂಚೀಕರಣದೊಳಗೆ ಹೆಂಗೆ ಮಾಡ್ರಲ್ಲ ಹಂಗೆ ಇಲ್ಲಿ ಮಾಡೋದು. ಇದು ಯಾವುದು? ತ್ರಿವೃತ್ಕರಣದ. ಇದ್ರಾಗ ಹಿಂಗೆ ಮಾಡೋದು. ಮೂರು ಮೂರಲೆ ಆ ಲೆಕ್ಕಕ್ಕೆ ಬರ್ತದೆ. ತಾ ಏಕ ತೇಜ್ಗೆ ಸಮಾನ ದೋನೋ ಭಾಗ ಕರೆ. ನೋಡ್ರಿ, ಒಂದು ತೇಜ್ ತಗೊಂಡು ಅದರದ್ದು ಎರಡು ಸಮಾನ ಭಾಗ ಮಾಡಿದ್ರು. ತಿನ್ ದೋ ಭಾಗೋ ವಿಷಯ ಏಕ ಭಾಗಕ್ಕೂ ಪೃಥಕ್ ರಾಕಿಕೆ. ಈ ಮೂರು ಭಾಗದಲ್ಲಿ ಈ ಎರಡು ಭಾಗದಲ್ಲಿ ಒಂದು ಭಾಗ ಏನಂತ ಕೇಳಿದ್ರೆ ಪೃಥಕವಾಗಿ ಇಟ್ಟು ಪೃಥಕ್ ರಾಕಿಕೆ ದುಸರೇ ಭಾಗಕ್ಕೆ ಇನ್ನು ಎರಡನೇ ಭಾಗದಲ್ಲ ಪುನಃ ದೋ ಭಾಗ ಕರೆ. ಮತ್ತು ಅದ್ರೊಳಗೆ ಎಷ್ಟು ಭಾಗ ಮಾಡಲಾಯ್ತು? ಎರಡು ಭಾಗ. ಇನ್ನು ತಾನೇ ಬಿಟ್ಟರೆ ಉಳಿದು ಭೂತಗಳೆಷ್ಟವು? ಎರಡು ಅದಾವ, ಜಲ ಮತ್ತು ಪೃಥ್ವಿ. ಆ ಜಲ ಮತ್ತು ಪೃಥ್ವಿಗೆ ಏನಂತ ಕೇಳಿದ್ರೆ ಇವು ಎರಡು ಭಾಗ ಕೊಡಲಾಯಿತು. ತಂದರೆ ಒಂದು ಅರ್ಧ ಭಾಗ ತೇಜದೇನಂತ ಕೇಳಿದ್ರೆ ಅದಂತ ತಿಳ್ಕೊಬೇಕು. ದೋನೋ ಭಾಗೋ ವಿಷಯ ಏಕ ಭಾಗ ಜಲ ವಿಷಯ ಮಿಲಾಯ್. ಒಂದು ಭಾಗ ಎದಕ್ಕೆ ಕೊಡಲಾಯಿತು? ನೀರಿಗೆ. ದೂಸರಾ ಭಾಗ ಪೃಥ್ವಿ ವಿಷಯ ಮಿಲಾಯ್. ಮತ್ತು ಇಲ್ಲಿ ಎರಡನೇ ಭಾಗ ಭೂಮಿಯಲ್ಲಿ ಕೂಡಿಸಲಾಯಿತು. ಯ ರೀತಿ ಜಲ ವಿಷಯ ತಥಾ ಪೃಥ್ವಿ ವಿಷಯ ಬಿ ಜಾನಿ ಲೇಣಿ ಯಾಕಾ ನಾಮ್ ತ್ರಿವೃತ್ಕರಣ ಹೇ. ಇದೇ ಪ್ರಕಾರವಾಗಿ ಆ ಜಲನೂ ಕೂಡ ಹೀಗೆ ಮಾಡ್ತು, ಪೃಥ್ವಿನೂ ಕೂಡ ಹೀಗೆ ಮಾಡ್ತು. ಹೀಗೆ ಮಾಡ್ದು ಅಂದ್ರೆ ಏನು ಮಾಡ್ದು? ತಮ್ಮಲ್ಲಿ ಎರಡು ಸಮಾನ ಭಾಗ ಮಾಡಿ ಒಂದು ಭಾಗ ತನಗಿಟ್ಕೊಂಡು ಇನ್ನುಳಿದ ಅರ್ಧ ಭಾಗದೊಳಗೆ ಎರಡು ಭಾಗ ಮಾಡಿ ಉಳಿದ ಎರಡು ಭೂತಗಳಿಗೆ ಹಂಚಿಬಿಟ್ಟು ಈ ಪ್ರಕಾರವಾಗಿ ಇದು ತ್ರಿವೃತ್ಕರಣ ಅಂತ ಕರಿತಾ ಇದ್ದಾರೆ. इस त्रिवृत्करण विषय सा उक्त श्रुति तथा व्यास भगवान का सूत्र प्रमाण है. ಈ ತ್ರಿವೃತ್ಕರಣ ವಿಷಯಕವಾಗಿ ಶ್ರುತಿ ಪ್ರಮಾಣ ಅಂತೂ ಇದು ಐತಿ ಛಾಂದೋಗ್ಯ ಉಪನಿಷತ್ತದಲ್ಲಿ ಹೇಳಲಾಗಿದೆ. ಮತ್ತು ವ್ಯಾಸ ಭಗವಾನರು ಕೂಡ ಏನಂತ ಕೇಳಿದ್ರೆ ಸೂತ್ರ ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಈ ವಿಚಾರ ಹೇಳಿದ್ದಾರೆ. ಅವ್ರ ತಾ ಉಕ್ತ ಪಂಚೀಕರಣ ವಿಷಯ ಕೊಯಿ ಶ್ರುತಿ ಸೂತ್ರ ಪ್ರಮಾಣ ಹೈನೇ. ನೀವು ಮೊದಲೇನು ಪಂಚೀಕರಣ ಹೇಳ್ಕೊಂಡು ಬಂದ್ರಲ್ಲ, ಈ ಪಂಚೀಕರಣದ ವಿಷಯಕವಾಗಿ ಶ್ರುತಿಯಲ್ಲಿನೂ ಎಲ್ಲಿ ವಿಚಾರ ಬಂದಿಲ್ಲ. ಮತ್ತೇನಕ ಸೂತ್ರದಲ್ಲಿನೂ ಕೂಡ ಈ ಬ್ರಹ್ಮಸೂತ್ರದಲ್ಲಿ ಈ ಪಂಚೀಕರಣದ ವಿಚಾರ ಹೇಳಿಲ್ಲ. ಯಾತೆ ಸೋ ಪಂಚೀಕರಣಕ ಪ್ರತಿಪಾದನ್ ಅಸಂಗತ ಹೇ. ಆ ಪಂಚೀಕರಣ ಹೇಳೋದು ಹೇಗದ ಅಂತ ಕೇಳಿದ್ರಿ, ಇದು ಅಸಂಗತದೆ. ಹೇಗದ ನೋಡ್ರಿ, ಇದು ಬತ್ತಿ ಲಕ್ಷಕ್ಕೆ ಇತಿ ಆಚಾರ್ಯತ್ವ ಐಸಾ ಕಹೆ. ಇದು ನೋಡಿ ಆದಿಗುರು ಭಗವತ್ ಪೂಜ್ಯಪಾದ ಶಂಕರಾಚಾರ್ಯರು. ಆಚಾರ್ಯ ಎಂಬ ಶಬ್ದ ಎಲ್ಲಿ ಬರ್ತದಲ್ಲ ಅಲ್ಲಿ ನಾವು ಏನು ತಿಳ್ಕೋಬೇಕು? ಆದಿಗುರು ಭಗವತ್ ಪೂಜ್ಯಪಾದ ಶಂಕರಾಚಾರ್ಯರಂತೆ ಅರ್ಥ ಮಾಡಬೇಕು. ಗೊತ್ತಾ? ಸೂತ್ರ ಅಂದ ಕೂಡಲೇ ಏನಂತ ಕೇಳಿದ್ರೆ ಬ್ರಹ್ಮಸೂತ್ರ ಯಾರು? ಭಗವಾನ್ ವೇದವ್ಯಾಸರಿಂದ ರಚಿತ ಬ್ರಹ್ಮಸೂತ್ರ ಅಂತೆ ಅರ್ಥ ಮಾಡಬೇಕು. ಭಾಷ್ಯ ಅಂದ ಕೂಡಲೇ ಏನಂತ ಕೇಳಿದ್ರೆ ಆದಿಗುರು ಭಗವತ್ ಪೂಜ್ಯಪಾದ ಶಂಕರಾಚಾರ್ಯರು ಅಂತೆ ಅರ್ಥ ಮಾಡಬೇಕು. ಇಲ್ಲಾಂದ್ರೆ ಇನ್ನೂ ಕೆಲವು ದಾರ್ಶನಿಕರು ಅವರು ಬ್ರಹ್ಮಸೂತ್ರ ಬರೆದಾರ, ಅವ್ರು ಏನಂತ ಕೇಳಿದ್ರೆ ಭಾಷ್ಯಗಳು ಬರೆದಾರ. ಆ ಬ್ರಹ್ಮಸೂತ್ರಕ್ಕೆ ಏನಂತ ಕೇಳಿದ್ರೆ ಭಾಷ್ಯಗಳು ಬರೆದಾರ.
ರಾಮಾನುಜ ಭಾಷ್ಯನೂ ಅದ. ಹೆಂಗೆ ಶಂಕರಾಚಾರ್ಯ ಭಾಷ್ಯ ಹಂಗೆ ರಾಮಾನುಜ ಭಾಷ್ಯದ, ಮಧ್ವಾಚಾರ್ಯ ಭಾಷ್ಯದ. ಹಿಂಗೆಲ್ಲ ಏನಪ್ಪ ಅಂತ ಕೇಳಿದ್ರೆ ಇವು ಬರ್ತಾವೆ. ನಿಮಗೆ ಹೇಳಿದ್ನಲ್ಲ, ನಾನು ಹೇಳಿದ್ನಂದ್ರೆ ಈ ಇದ್ರೊಳಗೆ ಹೇಳಿಲ್ಲ, ಮೊದಲೇನು ಬಂದಿದ್ದಲ್ಲ ಅವಾಗ ನಾನು ಹೇಳಿದ್ದೇನೆ. ಏನು ಅಂತ ಕೇಳಿದರೆ, ಇಲ್ಲಿ ಈ ದಾರ್ಶನಿಕರು ಎಷ್ಟು ಮಂದಿ ಅದಾರ ಅಂತ ಕೇಳಿದ್ರೆ 6 ಮಂದಿ ದಾರ್ಶನಿಕರು ಅದಾರ. ಎಷ್ಟು ಮಂದಿ ಅದಾರ? 6 ಮಂದಿ ದಾರ್ಶನಿಕರು. ಅದಂತ ನಿಮಗೆ ಗುರ್ತದ. ಇನ್ನು ವೇದಾಂತ ದರ್ಶನದಲ್ಲಿನೇ ಇವರಿಗೆಲ್ಲ ವೇದಾಂತಿ ಅಂತೆ ಕರೀತಾರೆ. ಯಾರ್ಯಾರಿಗೆ ನೋಡ್ರಿ ಅವ್ರ ಹೆಸರ ಹೇಳ್ತೀನಿ ನಾನು. ಪರಮ ಪೂಜ್ಯ ಶಂಕರಾಚಾರ್ಯರಿಗೆ, ಮತ್ತೇನಪ್ಪ ಅಂತ ಕೇಳಿದ್ರೆ ರಾಮಾನುಜಾಚಾರ್ಯರಿಗೆ, ಮತ್ತು ಯಾವ ವಲ್ಲಭಾಚಾರ್ಯರಿಗೆ, ನಿಂಬಾರ್ಕಾಚಾರ್ಯರಿಗೆ, ಮಧ್ವಾಚಾರ್ಯರಿಗೆ, ಚೈತನ್ಯ ಮಹಾಪ್ರಭುಗಳಿಗೆ, ಇವರಿಗೆಲ್ಲ ಏನಂತ ಕರ್ಕೊಂಡು ಬಂದಾರ ಅಂತ ಕೇಳಿದ್ರೆ ವೇದಾಂತಿಗಳಂತೆ ಕರೆದಾರ. ಅವರು ದ್ವೈತರೇ ಹೇಳಿ, ಅದ್ವೈತರೇ ಹೇಳಿ, ವಿಶಿಷ್ಟ ಅದ್ವೈತರೇ ಹೇಳಿ, ಭೇದಾಭೇದರೇ ಹೇಳಿ, ಅವರು ಏನಂತ ಕೇಳಿದ್ರೆ ಅಥವಾ ದ್ವೈತಾದ್ವೈತರೇ ಹೇಳಿ, ಒಟ್ಟು ಇವರಿಗೆಲ್ಲ ಏನಂತ ಕರೆದ್ರೆ ವೇದಾಂತಿಗಳಂತ ಕರ್ಕೊಂಡು ಬಂದಾರ. ಆದರೆ ಇಲ್ಲಿ ಭಾಷ್ಯ ಅಂದ ಕೂಡಲೇ ನಾವು ಯಾರನ್ನ ಅರ್ಥ ಮಾಡಬೇಕು? ಆದಿಗುರು ಭಗವತ್ ಪೂಜ್ಯಪಾದ ಭಾಷ್ಯಕಾರರಂದ್ರೆ ಅವ್ರನ್ನ ಅರ್ಥ ಮಾಡಬೇಕು. ಉಳಿದ ಭಾಷ್ಯಕಾರರದ ವಿಚಾರ ಇಲ್ಲಿ ಮಾಡಬಾರ್ದು. ಯಾಕಂದ್ರೆ ನಮ್ದು ಅದ್ವೈತ ವೇದಾಂತದ. ಇದು ಯಾವ ವೇದಾಂತ? ದ್ವೈತ ವೇದಾಂತ ಅಲ್ಲ, ಅದ್ವೈತ ವೇದಾಂತ. ಶಕ್ತಿ ವಿಶಿಷ್ಟ ಅದ್ವೈತ ವೇದಾಂತ ಅಲ್ಲ ಇದು. ಇನ್ನು ಮತ್ತದು ನಮ್ದೊಂದು ಬೇರೆದು, ಶಕ್ತಿ ವಿಶಿಷ್ಟ ಅದ್ವೈತ. ಅದು ಗಣನೆಯನ್ನೇ ಮಾಡಿಲ್ಲ ಇದ್ರೊಳಗೆ. ಈ ದಾರ್ಶನಿಕ ಇದ್ರೊಳಗೆ ಏನು ಮಾಡಿಲ್ಲ ಅಂತ ಕೇಳಿದ್ರೆ ಅದ್ರ ಗಣನೆ ಮಾಡಿಲ್ಲ. ಅದು ಇದ್ರ ಮೇಗಿಂದ ನಾವು ಅರ್ಥ ಮಾಡ್ಕೋಬೇಕದು. ಶಿವಾಯನ ಲೆಕ್ಕಕ್ಕೆ ಹಿಡ್ದಿಲ್ಲ ಯಾವುದು ಶಕ್ತಿ ವಿಶಿಷ್ಟ ಅದ್ವೈತ. ವಿಶಿಷ್ಟ ಅದ್ವೈತ ಲೆಕ್ಕಕ್ಕೆ ಹಿಡ್ದಾರ, ಹೌದಿಲ್ಲ? ಸರ್ವದರ್ಶನ ಸಂಗ್ರಹ ಗ್ರಂಥದಲ್ಲಿ ನೀವು ನೋಡಿದ್ರಿ ಅಂದ್ರೆ ನಮ್ಮದು ಸುದ್ದಿನೇ ಇಲ್ಲ ಅಲ್ಲಿ. ಏನು ಮಾಡ್ತೀರಿ? ಹಿಂಗೈತಿ ಅದು. ಇರಲಿ, ಯಾಕೆ ಗುರ್ತಿರ್ಬೇಕಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಈ ಪ್ರಕಾರವಾಗಿ ಏನಂತ ಕೇಳಿದ್ರೆ ಇಲ್ಲಿ ತ್ರಿವಿತ್ಕರಣ ಏನಂತ ಕೇಳಿದ್ರೆ ಹೇಳಲಾಗಿದೆ. इस त्रिवितकरण विषय सा उक्त श्रुति तथा व्यास भगवान का सूत्र प्रमाण है. ಇಲ್ಲಿ ಶ್ರುತಿ ಪ್ರಮಾಣನೂ ಅದ, ವ್ಯಾಸ ಭಗವಾನರು ಬರೆದಂಥ ಯಾವ ಸೂತ್ರ ಅದ ಆ ಬ್ರಹ್ಮಸೂತ್ರ ಪ್ರಮಾಣ ಕೂಡ ಇಲ್ಲಿ ಐತಿ. ಅವ್ರ ತಾ ಉಕ್ತ ಪಂಚೀಕರಣ ವಿಷಯ ಕೊಯಿ ಶ್ರುತಿ ಸೂತ್ರ ಪ್ರಮಾಣ ನೈ. ನೋಡ್ರಿ, ಈಗ ಹೇಳಿಕೊಂಡು ಬಂದಿರತಕ್ಕಂಥ ಯಾವ ಪಂಚೀಕರಣದಲ್ಲೋ ಆ ಪಂಚೀಕರಣ ಶ್ರುತಿಯಲ್ಲಿನೂ ಅದಕ್ಕೆ ಪ್ರಮಾಣ ಇಲ್ಲ ಅಂತಾರ, ಮತ್ತು ಸೂತ್ರದಲ್ಲಿನೂ ಪ್ರಮಾಣ ಇಲ್ಲ ಅಂತ ಹೇಳ್ತಾರೆ. ಯಾತೆ ಸೊ ಪಂಚೀಕರಣಕ ಪ್ರತಿಪಾದನ ಅಸಂಗತೆ. ಆ ಪಂಚೀಕರಣ ಹೇಳುವುದೇ ಹೇಗದಂತ ಹೇಳ್ಯಾರ, ಅಸಂಗತದಂತ ಹೇಳ್ಯಾರ. ಅದಕ್ಕೆ ಆಚಾರ್ಯರು ಏನು ಮಾಡಿದ್ರು? ಹಾಗಲ್ಲ. ಯಾಕಂತ ಕೇಳಿದ್ರೆ ಶಬ್ದ ಸ್ಪರ್ಶ ಎರಡು ನೀವು ಒಪ್ತಿರಿಲ್ಲ? ಒಪ್ತಿರಿ. ಇಲ್ಲಿ ನಾವು ಉಪಲಕ್ಷಣಾತ್ಮಕವಾಗಿ ಆ ಭೂತಗಳನ್ನು ಗ್ರಹಿಸಬೇಕು, ಆಕಾಶ ಮತ್ತು ವಾಯು. ಇದು ಶಾಸ್ತ್ರ ಅಂದ್ರೆ ಸುಮ್ಮಿಲ್ಲಿದು ಭಾಳ ನಾವು ಅದಕ್ಕೆ ಒಳ್ಳೆ ಸಂಪ್ರದಾಯ ಇರಬೇಕು, ಒಳ್ಳೆ ಏನಂತ ಸಮರ್ಥ ಸದ್ಗುರು ಇರಬೇಕು. ಅಂಥವ್ರ ಕೈಯಾಗ ಸಿಕ್ಕವಂದ್ರೆ ಇದು ಗುಂಡು ಹೋಗಿ ಏನಾಕ್ಕದ ಅಂತ ಕೇಳಿದ್ರೆ ಇದು ಮೂರ್ತಿ ಹಾಕದ. ಟಾಕೀಚಿ ಘಾವ ಸೋಸ್ಲ್ಯಾ ವಿಣ ದೇವಪಣ ಏತ್ನೈ, ಹೌದಿಲ್ಲ? ಈ ಚನ್ನಿಯ ಪೆಟ್ಟು ತಿಲ್ಲಾರ್ದೆ ಇದು ಮೂರ್ತಿ ಆಗಂಗಿಲ್ಲ. ಇದು ಶುದ್ಧ ಮೂರ್ತಿ ಆಗಬೇಕಾಗಿದ್ರೆ ಅದೆಲ್ಲ ನಾವು ಏನು, ಅದಕ್ಕೆ ಸುಮ್ಮ ಅಲ್ಪ ಸ್ವಲ್ಪ ಇದ್ರೆ ಕೆಲಸ ಆಗಂಗಿಲ್ಲ. ಅದಕ್ಕೆಲ್ಲ ಒಳ್ಳೆ ಯೋಗ್ಯ ಸಂಪ್ರದಾಯ ಇರಬೇಕು ಮತ್ತು ಯೋಗ್ಯ ಸಮರ್ಥ ಗುರು ಇರಬೇಕು. ಅಂಥವ್ರಿಗೆ ನಾವು ಶರಣಾಗತರಾದೇವಪ್ಪ ಅಂದ್ರೆ ಇದು ಜಟ್ ಬಿಡ್ತದೆ, ಇಲ್ಲಾದ್ರೆ ಇದು ಜಟ್ ನಮಗೆ ಬಿಡುವುದಿಲ್ಲ. ಇದು ಪಕ್ಕ ಸರಿಯಾಗಿ ಸುಮ್ಮ ಬಾಯಿ ಮಾತಾಗಿ ಉಳಿತವ. ಏನಾಗಿ ಉಳ್ದವ ಅಂತ ಕೇಳಿದ್ರೆ ಶಾಸ್ತ್ರ ಅಭ್ಯಾಸ, ಅವ ಶಾಣ, ಇವ ಶಾಣ, ಅವ ಪಂಡಿತ, ಇವ ವಿದ್ವಾಂಸ, ಇದೆಲ್ಲ ನುಸ್ತ ಬಾಯಾಗಿ ಉಳಿದ್ರೆ ಕೆಲಸ ಏನಾಗಬೇಕು? ಊಟದ ನೀವು ಎಷ್ಟು ವರ್ಣನೆ ಮಾಡಿದ್ರೆ ತೃಪ್ತಿ ಅದೇನು? ತೃಪ್ತಿ ಇಲ್ಲ. ಉಂಡ್ರೆ ಅದು ಏನದಂತ ಕೇಳಿದ್ರೆ ತೃಪ್ತಿ ಅದ. ಹಾಗಿದೆಲ್ಲ ವಿಚಾರ ಅನುಭವಕ್ಕೆ ಬಂದ್ರೆ ಏನಂತ ಕೇಳಿದ್ರೆ ಮನುಷ್ಯನಿಗೆ ಪರಮಾನಂದದ, ಇಲ್ಲದಿದ್ರೆ ಇಲ್ಲ. ಅದಕ್ಕೆ ಶಾಸ್ತ್ರ ಬಾಯಿ ಮಾತಾಗಿ ಉಳಿಬಾರದು. ಅದು ಏನು ಅಂತ ಕೇಳಿದ್ರೆ ಅಂಗಭೂತವಾಗಬೇಕು. ಆಚಾರ್ಯ ತೋ ಐಶೇ ಕಹೆ. ಆದಿಗುರು ಭಗವತ್ ಪೂಜ್ಯಪಾದ ಶಂಕರಾಚಾರ್ಯರು ಹೀಗೆ ಹೇಳ್ತಾ ಇದ್ರೆ, तैत्तिर्य श्रुति विषय आकाशादिक पंचभूतों की उत्पत्ति कथन करी है. ಛಾಂದೋಗ್ಯದಲ್ಲಿ ಮಾಡದಿದ್ರು ಏನಾಯ್ತು?
ತೈತಿರ್ಯ ಉಪನಿಷತ್ತದಲ್ಲಿ ಏನಂತ ಕೇಳಿದ್ರೆ ಈ ಪಂಚೀಕರಣದ ವಿಚಾರ ಅಂದ್ರೆ ಆಕಾಶಾದಿಗಳು ಪಂಚಮಹಾಭೂತಗಳು ಉತ್ಪತ್ತಿ ವಿಚಾರ ಹೇಳಿಕೊಂಡು ಬರಲಾಗಿದೆ. ಇಲ್ಲ ಅಂತ ಅನಾಕ ಬರೋದಿಲ್ಲ. ಆತ್ಮನ ಆಕಾಶ ಸಂಭೂತ ಗೊತ್ತಾಯ್ತಾ? ಇದರಂತೆ ಮುಂದಿಂದೆಲ್ಲ तैत्तिर्य श्रुति विषय आकाशादिक पंचभूतों की उत्पत्ति कथन करे है ता श्रुति के विरोध निवृत्ति करने वास्ते ता छांदोग्य श्रुति विषय भी आकाश वायु की उत्पत्ति ते अनंतर ही तेजादिक तीन भूतों की उत्पत्ति ग्रहण करनी ನೋಡಿ ಇಲ್ಲೇನು ಹೇಳ್ತಾರೆ ಅಂತ ಕೇಳಿದ್ರೆ ಹೆಂಗ ಶ್ರುತಿಗೆ ಇದು ವಿರೋಧದ ನಿವೃತ್ತಿ ಆಗ್ಬೇಕಂತ ತಿಳ್ಕೊಂಡು. ಯಾಕೆ ಒಂದು ಶ್ರುತಿ ಒಂದು ರೀತಿ ಹೇಳ್ತದ, ಒಂದು ಶ್ರುತಿ ಒಂದು ರೀತಿ ಹೇಳ್ತದ. ಹೇಳ್ದಾಗ ಆದ್ರೂ ಕೂಡ ಅದರ ತಾತ್ಪರ್ಯ ತಿಳ್ಕೊಂಡೇವಂದ್ರೆ ಸಂಶಯ ಆಗಂಗಿಲ್ಲ. ಮತ್ತು ತಾತ್ಪರ್ಯ ತಿಳಿಯದೆ ಹೋಯ್ತಂದ್ರೆ ಸಂಶಯಕ್ಕೆ ಮೂಲ ಆಗ್ತದೆ. ಮತ್ತು ಈ ಶ್ರುತಿ ಮಾತಿನ ವಿಷಯಕವಾಗಿಯೇ ನಮ್ಮಲ್ಲಿ ಅಶ್ರದ್ಧೆ ಆಗಿಬಿಡ್ತದೆ. ಮತ್ತು ಅಶ್ರದ್ಧೆ ಆಯ್ತಂದ್ರೆ ಶ್ರದ್ಧಾನೇ ಇಲ್ಲಂದ್ರೆ ಜ್ಞಾನ ಹೆಂಗಾಗಬೇಕು? ಜ್ಞಾನ ಆಗ್ಬೇಕಾದ್ರೆ ಏನು ಬೇಕು? ಶ್ರದ್ಧಾವಾನ್ ಲಭತೆ ಜ್ಞಾನಂ. ಆ ಶ್ರದ್ಧೆ ಹುಟ್ಟಬೇಕಾದ್ರೆ ಅದು ನಿಸ್ಸಂಶಯವಾಗಿರಬೇಕು, ಸಂಶಯ ರಹಿತವಾಗಿರಬೇಕು. ಸಂಶಯ ಇಲ್ಲದಿದ್ರೆ ಶ್ರದ್ಧಾ ಅದ, ಸಂಶಯ ಇದ್ರೆ ಹೆಂಗೆ ಶ್ರದ್ಧಾ ಆಗ್ತದ? ಶ್ರದ್ಧಾ ಆಗೋದಿಲ್ಲ. ಹಾಗೇನಂತ ಕೇಳಿದ್ರೆ ಇಲ್ಲಿ ಶ್ರುತಿಯಲ್ಲಿ ವಿರೋಧ ಬರ್ತಲ್ಲ, ಈ ಶ್ರುತಿಯಲ್ಲಿ ಬರ್ತಕ್ಕಂಥ ವಿರೋಧದ ನಿವೃತ್ತಿಗೋಸ್ಕರವಾಗಿ ಆ ಛಾಂದೋಗ್ಯ ಉಪನಿಷತ್ತದಲ್ಲಿ ಆಕಾಶವಾಯುದು ಉತ್ಪತ್ತಿ ಇವೇನಂತ ಕೇಳಿದ್ರೆ ಹೇಳಿಲ್ಲ. ಏನು ಹೇಳ್ಯಾರ ಡೈರೆಕ್ಟ್ ಅಂತ ಕೇಳಿದ್ರೆ ತೇಜ ಜಲ ಮತ್ತು ಪೃಥ್ವಿದೇ ಉತ್ಪತ್ತಿ ಹೇಳ್ಯಾರಲ್ಲ, ಈ ಉತ್ಪತ್ತಿ ಗ್ರಹಣ ಕರಣಿ ಹಿಂಗೆ ಉತ್ಪತ್ತಿ ಗ್ರಹಣ ಮಾಡ್ಬೇಕಂತ ಹೇಳ್ಯಾರ. और छांदोग्य श्रुति विषय तथा व्यास सूत्र विषय जो त्रिवित्करण कया है ಶ್ರುತಿಯಲ್ಲಿನೂ ಕೂಡ ಏನಂತ ಛಾಂದೋಗ್ಯ ಉಪನಿಷತ್ತದಲ್ಲಿ ತ್ರಿವಿತ್ಕರಣ ಹೇಳ್ಯಾರ ಮತ್ತು ಸೂತ್ರದಲ್ಲಿನೂ ಕೂಡ ಏನಂತ ಕೇಳಿದ್ರೆ ತ್ರಿವಿತ್ಕರಣ ಹೇಳ್ಯಾರ. ಸೋ ತ್ರಿವಿತ್ಕರಣತ ಪಂಚೀಕರಣಕ ಭಿ ಉಪಲಕ್ಷಣ. ಈ ತ್ರಿವಿತ್ಕರಣ ಏನದ ಅಂತ ಕೇಳಿದ್ರೆ ಪಂಚೀಕರಣದು ಇದು ಉಪಲಕ್ಷಣದಂತ ತಿಳ್ಕೋಬೇಕು. ಹೇಗದಕ್ಕಾಗಿ ದೇವದತ್ತನ ಮನೆಗೆ ಏನಾಗಿದೆ? ಉಪಲಕ್ಷಣ. ಆ ಉಪಲಕ್ಷಣದಿಂದ ನೀವೇನು ತಿಳ್ಕೊಂಡಿರಿ? ದೇವದತ್ತನ ಮನೆ ಉಪಲಕ್ಷಿತವಾಗಿರ್ತಕ್ಕಂಥದ್ದು ಇದು ಯಾಗೋ ಅದರಂತೆ ಈ ತ್ರಿವಿತ್ಕರಣದಿಂದಲೇ ಏನಂತ ಕೇಳಿದ್ರೆ ನಾವು ಪಂಚೀಕರಣ ತಿಳ್ಕೋಬೇಕು. ಅಲ್ಲ ಜಲ ಮತ್ತೇನು ತೇಜ ಜಲ ಪೃಥ್ವಿ ಇಷ್ಟೇ ಹುಟ್ಟ್ಯಾವಂತಿಲ್ಲ, ಆಕಾಶವಾಯುಗಳಾದ್ರೂ ಕೂಡ ಹುಟ್ಟ್ಯಾವ. ಅದು ಪಂಚೀಕರಣ ಅಂತ ನಾವು ಹೀಗೆ ಅರ್ಥ ಮಾಡ್ಕೋಬೇಕು, ಅದು ತಿಳ್ಕೊಬೇಕಂತ ಹೇಳ್ತಾರೆ. ಈಗ ಎಲ್ಲ ಸಮನ್ವಯ ಮಾಡ್ಯಾರ ಯಾರು ಅಂತ ಕೇಳಿದ್ರೆ ಆಚಾರ್ಯರು. ಆಚಾರ್ಯ ಆಗ್ಯಾರಂತ ತಿಳ್ಕೊಂಡಿದ್ದೆಲ್ಲ ನಮ್ಗೆ ಇದೆಲ್ಲ ಹಿಂಗೆ ವಿಚಾರ ಮಾಡಿ ತಿಳ್ಕೊಳಕ್ ಬರ್ತದೆ. ಅವರೊಬ್ಬ ಆಗದೆ ಹೋಗಿದ್ರೆ ಎಲ್ಲ ಅಂಧಕಾರಿತ್ತು. जो त्रिवित्करण कया है सो त्रिवित्करणता पंचीकरण का भी उपलक्षण है. जो कदाचित पंचीकरण को नहीं मानिए तो ಒಂದು ವೇಳೆ ಆ ಪಂಚೀಕರಣವನ್ನು ನೀನು ಒಪ್ಪದೆ ಹೋಗಿದ್ರೆ ಆಕಾಶ ವಾಯುಕ್ಕೆ ಈ ಆಕಾಶ ಮತ್ತು ವಾಯುದಲ್ಲಿರ್ತಕ್ಕಂಥ शब्द स्पर्श गुण की पृथ्वी आदि को विषय प्रतीत नहीं होनी चाहिए. ಯಾವ ಆಕಾಶದ ಗುಣ ಶಬ್ದ, ವಾಯುದ ಗುಣ ಸ್ಪರ್ಶ ಇವು ಏನಪ್ಪಾ ಅಂತ ನಿಮ್ಗೆ ಈ ಭೂಮಿ ಮೊದಲಾದ ವಸ್ತುಗಳಲ್ಲಿ ಇವು ನಿಮ್ಗೆ ಕಂಡು ಬರಬಾರ್ದಾಗಿತ್ತು. ಇವು ಕಂಡು ಬರ್ತಾವಂದ್ರೆ ಅವು ಏನಂತ ಕೇಳಿದ್ರೆ ಆಕಾಶನೂ ಹುಟ್ಟ್ಯದ ವಾಯುನೂ ಹುಟ್ಟ್ಯದ ಅಂತ ಹೀಗೆ ನಾವು ತಿಳ್ಕೊಬೇಕಾಗ್ತದಂತ ಹೇಳ್ತಾ ಇದ್ದಾರೆ. ಹೌದಿಲ್ಲ? ಬಂದಾರ ನೋಡತ್ತಂದ್ರು. ಯಾರು? ನೀವು ಅಲ್ಲ, ಮನ್ಯಾಗ ಇಷ್ಟಂದು ನೀವು ಸುಮ್ ಕೂತ್ರಿ. ಆಕಿ ಶಾಣೆ ಇದ್ದಳಂದ್ರೆ ತಿಳ್ಕೊತಾಳಕಿ ಹೆಣ್ಮಗಳು. ಬಂದಾರಂದ್ರೆ ಎಷ್ಟು ಮಂದಿ ಬಂದಾರ ನೋಡಿ ಇವನ್ ಹಿಡ್ಕೊಂಡೆ ಏನು ಮಾಡ್ತಾಳಕಿ? ವ್ಯವಸ್ಥೆ ಮಾಡ್ತಾಳೆ. ಚಾ ಉಪ್ಪಿಟ್ಟು ಏನು ಮಾಡೋದಿಲ್ಲ ಮಾಡ್ತಾಳೆ. ಹೌದಿಲ್ಲ? ಹಂಗಂದ್ರೆ ಏನು ಅಂದಳಂದ್ರೆ ಇದು ಅಟ್ಟು ಸರಿ ಇಲ್ಲ ಅಂತ ತಿಳ್ಕೊಬೇಕು. ಹೌದಿಲ್ಲ? ಸಂಸಾರನು ಭಾಳ ಸೂಕ್ಷ್ಮವಾಗಿ ಮಾಡ್ಬೇಕಿದ್ರಿ, ಅದ್ರಾಗೂ ಭಾಳ ಆನಂದ ಅದ. ಅದಕ್ಕೆ ನಮ್ಮ ವಿದ್ಯಾನಂದ ಸ್ವಾಮಿಗಳು ಹೇಳ್ತಿರು, ಸಂಸಾರ ಮಾಡಿದ್ರ ಆನಂದತ್ತ, ಶಾಸ್ತ್ರ ತಿಳಿದ್ರ ಆನಂದತ್ತ. ಮತ್ತು ಇಲ್ಲಿ ತಿಳಿಲಿಲ್ಲ ಅಂದ್ರೂ ಆನಂದ ಇಲ್ಲ, ಅದು ಮಾಡಕ್ಕೆ ಬರಲಿಲ್ಲ ಅಂದ್ರೂ ಆನಂದ ಇಲ್ಲ. ಹೌದಿಲ್ಲ? ಅದಕ್ಕೆ ನಮ್ಮ ಶಾಸ್ತ್ರ ಪ್ರಪಂಚ ಹೆಂಗೆ ಮಾಡ್ಬೇಕನ್ನೋದು ತಿಳಿಸ್ತದ, ಪರಮಾರ್ಥ ಹೆಂಗೆ ತಿಳ್ಕೊಬೇಕನ್ನೋದು ತಿಳಿಸ್ತದೆ. ಯಾಕೆ ಒಂದು ಪ್ರವೃತ್ತಿ ಮಾರ್ಗ ಧರ್ಮದ, ಒಂದು ನಿವೃತ್ತಿ ಮಾರ್ಗ ಧರ್ಮದ. ಗೀತಾ ಭಾಷ್ಯದ ಪ್ರಥಮ ಏನಂತ ಕೇಳಿದ್ರೆ ಅವತರಣಿಕೆಯಲ್ಲಿ ಆಚಾರ್ಯರು ಈ ವಿಚಾರ ಹೇಳ್ಯಾರ. ಪ್ರವೃತ್ತಿ ನಿವೃತ್ತಿ ಎರಡು ಕೆಡ್ಕೊಂಡೇ ಧರ್ಮ ಅಂತ ಧರ್ಮದ ಲಕ್ಷಣ ಮಾಡಿದ್ದಾರೆ. ಹೌದಿಲ್ಲ? ಆದ್ರೆ ಅದನ್ನು ಎದಕ್ಕಾಗಿ ಪ್ರಪಂಚ ಮಾಡೋದು? ಎದಕ್ಕಾಗಿ? ತನ್ನ ಆತ್ಮಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕಾಗಿ. ಪರಮಾರ್ಥ ಮಾಡೋದು ಎದಕ್ಕಾಗಿ? ಆತ್ಮಸ್ವರೂಪ ತಿಳ್ಕೊಳ್ಳೋಕ್ಕಾಗಿ. ಅದು ಅನುಗುರ್ತ ಐತಪ್ಪ ಅಂದ್ರೆ ನಿಮ್ಗೆ ಏನಾಗ್ತದೆ ಅಂತ ಕೇಳಿದ್ರೆ
ಆ ಮೆಟ್ಟಲ್ಗೆ ಹೋಗಿ ನೀವು ಮುಟ್ತೀರಿ. ಮತ್ತು ಅದರ ಅನುಗೆಡಿ ಇದ್ರೆ ಮನುಷ್ಯ ಅವನಿಗೆ ಅದನ್ನು ತಿಳಿಯಲ್ಲ ಇದನ್ನು ತಿಳಿಯಂಗಿಲ್ಲ, ಹೌದಿಲ್ಲ? ಅದಕ್ಕೆ ಚುಕಲಿಯ ವರ್ಮ ಫೇರಾ ಪಡೆ ಅಂತಂದಾರ ಸಂತರು. ಈ ವರ್ಮ ಜರ ತಪ್ಪ ಅಂದ್ರೆ ಫೇರಾ ಪಡೆ ಅಂದ್ರೆ ಮತ್ತೆ ಫೇರೆ ಅಂದ್ರೆ ಏನಕ್ಕೆ ಮತ್ತೆ ಜನ್ಮ ಮರಣಕ್ಕಿವ ಹೋಗ್ಬೇಕಾಗ್ತದಂತ ಸಂತರು ಹೇಳಿದ್ದಾರೆ. ಅದಕ್ಕೆ ವರ್ಮ ಮನುಷ್ಯ ತಪ್ಪಬಾರದು, ಬಾಕಿದ ಹೆಚ್ಚು ಕಡಿಮೆ ಆಗಲಿ, ಹೌದಿಲ್ಲ? ಯಾಕೆ ಹೆಣ್ಮಗಳು ಹೆಂಗೆ ತಿಳ್ಕೊತಾಳ, ನೋಡು ಬಂದಾರ ತಂದು ಕೂಡಲೇ ಅವ ಚಾವನ್ನು ಮಾಡಂದಿಲ್ಲ ಉಪ್ಪಿಟ್ಟನ್ನು ಮಾಡಿದಿಲ್ಲ, ಎಲ್ಲ ಮಾಡ್ತಾಳಿಲ್ಲ. ಯಾಕೆ ಹೇಳೇನ ಬಾಯಿಲಿ? ಹಂಗೆ ಶ್ರುತಿ ಏನಂತ ಕೇಳಿದ್ರೆ ಇಲ್ಲಿ ತ್ರಿವಿಟ್ಕರಣ ಹೇಳಿದಪ್ಪ ಚಂದಗ ಉಪನಿಷತ್ತು, ಹೌದಿಲ್ಲ? ಆದ್ರೆ ಮುಂದೆ ತೈತಿರು ಉಪನಿಷತ್ತಲ್ಲಿ ಏನ ಪಂಚೀಕರಣ ಹೇಳ್ಯಾರಲ್ಲಿ, ಹೌದಿಲ್ಲ? ಮತ್ತು ಇಲ್ಲಿ ಇದು ಹೇಳಿದ್ರೆ ಮತ್ತು ಇಲ್ಲಿ ಹೇಳಿಲ್ಲ ಮತ್ತು ಸೂತ್ರದಲ್ಲಿ ಹೇಳಿಲ್ಲ ಅಂತ ನೀವು ಹಿಂಗಂದ್ರೆ ಅದು ನಾವು ಉಪಲಕ್ಷಣದಿಂದ ಏನು ಮಾಡ್ಬೇಕದ? ಜಾಣ ಸಾಧಕರಾದ್ರೆ ತಿಳ್ಕೊತಾರ, ಮತ್ತು ಅವು ಜಾಣ ಇರಲಿಲ್ಲ ಅಂದ್ರೆ ಮತ್ತೆ ಅಲ್ಲೇ ಏನಂತ ಕೇಳಿದ್ರೆ ಕೂಡ್ತಾವು. ಎಲ್ಲಂತ ಕೇಳಿದ್ರೆ ಈಗ ಸುಮ್ಮನೆ ಈ ಹುಬ್ಬಳ್ಳಿಗೆ ಬರ್ಬೇಕಾದ್ರೆ ಯಾವ ದಿಕ್ಕಿನಿಂದ ಬಂದ್ರೆ ಹುಬ್ಬಳ್ಳಿಗೆ ಬರ್ತೇವೆ ನಾವು? ಯಾವ ದಿಕ್ಕಿನಿಂದ ಅಂದ್ರೆ ಎಲ್ಲ ಕಡೆದು ದಾರಿ ಬರ್ತಾವಿಲ್ಲ, ಎಲ್ಲ ಕಡೆ ದಾರಿ ಬರ್ತಾವಪ್ಪ, ಹೌದಾ? ಈಗ ಈ ಕಡೆ ಎಕಡದಂತ ಕೇಳಿದ್ರೆ ಕಡೆ ನವಲ್ಗುಂದ್ ಕಡೆದ ಒಂದು ದಾರಿ ಬರ್ತದಲ್ಲ, ನಾವು ಹೆಚ್ಚಾಗಿ ಬರೋದು ಆ ದಾರಿಲೇ. ನಾವು ಅಂದೇವಪ್ಪ ಈ ಕಡೆ ನವಲ್ಗುಂದ್ ಕಡ್ದಂದ್ರೆ ಅಂದ್ರೆ ಪಶ್ಚಿಮ ದಿಕ್ಕಿನ ಕಡೆ ಹೋದ್ರೆ ಏನು ಬರ್ತದೆ, ಈ ಹಾದಿ ಹಿಡ್ದು ಹೋದ್ರೆ ಹುಬ್ಬಳ್ಳಿಗೆ ಹೋಗ್ಕಿರಿ, ಇಲ್ಲಾದ್ರೆ ಉಳಿದು ಎಕಡ್ದು ಹೋದ್ರು ನೀವು ಹುಬ್ಬಳ್ಳಿಗೆ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಕೂತೇವ ತಿಳ್ರಿ. ಹಿಂಗೆ ಎಲ್ಲ ಇವು ಎಷ್ಟು ದಾರಿ ಬರ್ತಾವ, ಆ ದಾರಿಗೆ ಕೂತ್ರಪ್ಪ ಏನು ಅನ್ಕೋತು ನಮ್ಮ ದಾರಿಲಿ ಹೋದ್ರೆ ಹುಬ್ಬಳ್ಳಿ ಬರ್ತದ, ಮತ್ತ ಬಂದ ಇಲ್ಲ ನಮ್ಮ ಹಾದಿ ಹಿಡ್ದೆ ಹೋದ್ರೆ ಪೂರ್ವ ದಿಕ್ಕು ಹಿಡ್ದು ಹೋದ್ರೆ ಬರ್ತದೆ, ಒಬ್ಬತನ ಪಶ್ಚಿಮತನ, ಒಬ್ಬತನ ದಕ್ಷಿಣತನ, ಒಬ್ಬ ಉತ್ತರತನ. ಅಲ್ಲ ಇವ್ರು ಮುಂದೆ ಬರ್ಬೇಕ ಏನು ಅಲ್ಲೇ ಕೂಡ್ಬೇಕು? ಬಂದ್ರೆ ಹುಬ್ಬಳ್ಳಿಗೆ ಮುಡ್ತಾರೆ ಇವ್ರು, ನೀವು ಎಕಡದ್ರೆ ಬರ್ರಿ, ಹೌದಿಲ್ಲ? ಇವ್ರು ಅಲ್ಲೇ ಕೂತೇನಂತ ಕೇಳಿದ್ರೆ ನಮ್ಮ ಹಾದಿನೇ ದೊಡ್ಡದು, ನಮ್ಮ ಹಾದಿನೇ ಶ್ರೇಷ್ಠ ಅನ್ಕೋತ ಕೂತ್ರಿ, ನೀವು ಹುಬ್ಬಳ್ಳಿಗೆ ಹೋಗುದು ಯಾವಾಗ? ಹಿಂಗೆ ಏನಾಗವಂತ ಕೇಳಿದ್ರೆ ಹಾದಿ ಹೆಣ ಆಗ್ಯಾವ, ಊರು ಮುಟ್ಟಿಲ್ಲ. ಇಟ್ಟರದಾಗ ತಿಳ್ಕೊಬೇಕು ನೀವು, ಶಾಸ್ತ್ರದೊಳಗೆ ಯಾರು ಹೆಂಗ ಏನನ್ನೋದು ಗೊತ್ತಿಲ್ಲ. ತಿಳಿಯೋದು ಬಹಳ ಮಹತ್ವದ, ತನ್ನನ್ನು ತಾನು ಯಥಾರ್ಥವಾಗಿ ತಿಳಿಯೋದು ಮುಖ್ಯ ಗುರಿ ಅದದು. ಬಾಕಿದ ಗದ್ದಲ ಹಾಕೋದು ಗುರಿ ಅಲ್ಲ, ವಾದ ಮಾಡೋದು ಗುರಿ ಅಲ್ಲ, ವಿವಾದ ಮಾಡೋದು ಗುರಿ ಅಲ್ಲ. ನೀವು ಹಂಗೆ ಮಾಡಿದ್ರಿ ಅಂದ್ರೆ ಅವ್ರು ಹೆಂಗೆ ಹುಬ್ಬಳ್ಳಿ ಮುಟ್ಟಿಲ್ಲ, ಹಂಗೆ ನೀವೇನಂತ ಕೇಳಿದ್ರೆ ಮೋಕ್ಷ ಸ್ಥಾನಕ್ಕೆ ಹೋಗಿ ಮುಟ್ಟಂಗಿಲ್ಲ. ಇಷ್ಟೇ, ಅದೇ ದೊಡ್ಡದಾಗಿರ್ತದೆ ನಮಗೆ ಯಾವುದು, ಹೌದಿಲ್ಲ? ಜೋ ಕದಾಚಿತ್ ತಾ ಪಂಚೀಕರಣಕ್ಕೂ ನೈ ಮಾನಿಯೇ ತೋ, ಒಂದು ವೇಳೆ ಪಂಚೀಕರಣ ನೀವು ಒಪ್ಪದೇ ಹೋಗಿದ್ರೆ आकाश वायु के शब्द स्पर्श गुण के पृथ्वी आदि को विषय प्रतीति नहीं होनी चाहिए. ನೀವು ಒಂದು ವೇಳೆ ಏನಂತ ಕೇಳಿದ್ರೆ ಆ ತ್ರಿವಿತ್ಕರಣನೇ ಒಪ್ಪಿದ್ರಿ, ಇದು ಪಂಚೀಕರಣ ಒಪ್ಪದೇ ಹೋಗಿದ್ರ ಆಕಾಶದ ಯಾವ ಶಬ್ದ ಗುಣ ಅದ, ಮತ್ತೇನಂತ ಕೇಳಿದ್ರೆ ವಾಯುವಿನ ಯಾವ ಸ್ಪರ್ಶ ಗುಣ ಅದ, ಈ ಏನಪ್ಪ ಅಂತ ಕೇಳಿದ್ರೆ ಈ ಗುಣಗಳೇನಂತ ಕೇಳಿ ನಿಮ್ಗೆ ಇವು ಹೇಳಕ್ಕೆ ಬರಂಗಿಲ್ಲ, ನಿಮ್ಮ ಮಾತಾಡಕ್ಕೆ ಬರಲ್ಲ, ನಿಮ್ಮ ಬಾಯಿನೇ ಬಂದಾಗ್ತದೆ. ಆಕಾಶ ಅದ ಅಂದರೆ ನಿಮ್ಮ ಬಾಯಿ ತೆಗಿತದೆ, ಹೌದಿಲ್ಲ? ನಿಮ್ಮ ಮುಟ್ಟಕ್ಕೆ ಬರಂಗಿಲ್ಲ, ಏನಿಲ್ಲಂದ್ರೆ ಗಾಳಿ ಇಲ್ಲಂದ್ರೆ ವಾಯು ಇಲ್ಲ ಅಂತಂದ್ರೆ ಅದು ಒಪ್ಪಲೇ ಬೇಕಾಗ್ತದೆ. ಪೃಥ್ವಿಯ ಆದಿಕ ವಿಷಯತ ಶಬ್ದ ಸ್ಪರ್ಶ ಗುಣಕಿ ಪ್ರತೀತಿ ಹೋವೇ, ಭೂಮಿಯಲ್ಲಿ ಜಲದಲ್ಲಿ ತೇಜದಲ್ಲಿ ಶಬ್ದನೂ ಕೇಳಿಸಿ ಬರ್ತದೆ ನಮಗೆ, ಸ್ಪರ್ಶವೂ ಕೂಡ ಆಗ್ತದೆ, ಹೌದಿಲ್ಲ? ಬೆಂಕಿ ಉರಿಯಾಕತ್ತಂತ ದಗ್ 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 ಉರಿತದಿಲ್ಲ, ಸಪ್ಪಳ ಹಾಕದಿಲ್ಲ ನೋಡ್ರಿ. ನೀವು ಹಿಂಗೆ ಒಣ ಕಟ್ಟಿಗೆಗಳಿಗೆ ಬೆಂಕಿ ಹಚ್ಚಿಬಿಡ್ರಿ, ನೀವು ಕಡ ಹಿಂಗೆ ಏನು ಬರ್ತದೆ ಕೇಳಿ ಸಪ್ಪಳ, ಶಬ್ದದ ಇಲ್ಲ. ಈ ಶಬ್ದ ಯಾರ್ದು? ಆಕಾಶದು, ಹೌದಿಲ್ಲ? ಅದಕ್ಕೆ ಸ್ಪರ್ಶ ಮಾಡಿದ್ರೆ ಎದಕ್ಕೆ? ಬೆಂಕಿಗೆ ಸ್ಪರ್ಶ ಹಾಕದಿಲ್ಲ, ಮುಟ್ಟಿದ್ರೆ ಸ್ಪರ್ಶ ಈ ಸ್ಪರ್ಶ ಯಾರ್ದು? ವಾಯುದು. ಇವು ಎರಡು ಗುಣ ಇದ್ರೊಳಗೆ ಅದಾವಿಲ್ಲ, ಅದಾವಂದ್ರೆ ಆಕಾಶ ಅದ ಇಲ್ಲ, ವಾಯು ಅದ ಇಲ್ಲ. ಆಯ್ತು. ಯಾತೆ ಪ್ರಾಮಾಣಿಕ ಹೋಣೆತೆ ಸೋ ಪಂಚೀಕರಣ ಅವಶ್ಯ ಮಾನ್ಯ ಚಾಹಿಯೇ. ಅದಕ್ಕೆ ಆದಿಗುರು ಭಗವತ್ ಪೂಜ್ಯಪಾದ ಶಂಕರಾಚಾರ್ಯ ಹೇಳ್ತಾರೆ, ಇವು ಪ್ರಾಮಾಣಿಕವಾಗಿರೋಣದ್ರಿಂದ ಅಂದ್ರೆ ಪ್ರಮಾಣಬದ್ಧವಾಗಿರೋಣದ್ರಿಂದ ಪಂಚೀಕರಣ ಅವಶ್ಯ ಮಾನ್ಯ ಚಾಹಿಯೇ, ಈ ಪಂಚೀಕರಣ ಅವಶ್ಯವಾಗಿ ನೀವು ಒಪ್ಪಲೇಬೇಕು. ಇತಿ ಶಂಕಾ. ಇಷ್ಟಾದ್ಮೇಲೆ ಮತ್ತೊಬ್ಬ ಶಂಕಾಕಾರ ಶಂಕಾ ಮಾಡ್ತಾನೆ. उक्त पंचीकरण करके जो सर्वभूतों का एक ही भाव मानोगे तो यह पृथ्वी है, यह जल है, इस प्रकार का विशेष व्यवहार नहीं संभवेगा. ಏನಂತಾನ ಪೂರ್ವ ಪಕ್ಷಿ ನೋಡಿ, ನಾ ಆಗಲೇ ಹೇಳಿನಿ ಈ ವಿಚಾರ ನಿಮ್ಗೆ.
ಏನಂತ ಕೇಳಿದ್ರೆ ಸಂಪೂರ್ಣ ಎಲ್ಲ ಪಂಚಮಹಾಭೂತಗಳು ಪಂಚೀಕರಣನೇ ಆದವು. ಎಲ್ಲ ಭೂತಗಳು ಏಕೀಭಾವ ಮಾನವಗೀತು. ಈಗ ಇದು ಶರೀರ ಅಂದ ಕೂಡಲೇ 5 ಭೂತಗಳದಾವ, ಇಲ್ಲಿ ಕೂಡಿ ಆಗ್ಯದಿಲ್ಲ, ಇದು ಒಂದೇ ಅಲ್ಲ, 5 ಸೇರಿದು ಒಂದೇ ಅದ. ಹಿಂಗೆ ಒಂದೇ ಅಂದ್ರೆ ಪ್ರತ್ಯೇಕವಾಗಿ ಏನಂತ ಕೇಳಿದ್ರೆ ಈ ಭೂತಗಳು ನಮಗೆ ಕಂಡು ಬರಬಾರ್ದಾಗಿತ್ತು. ಯಾವುದು? ಭೂಮಿ, ಜಲ, ತೇಜ, ವಾಯು, ಆಕಾಶ ಇವು ನಮ್ಮ ಕಣ್ಣಿಗೆ ಕಾಣಬಾರ್ದಾಗಿತ್ತಲ್ಲ, ಇವು ನಮ್ಮ ಅನುಭವಕ್ಕೆ ಬರಬಾರ್ದಾಗಿತ್ತು. ಬರ್ತಾ ಒಂದು ಬಳಿಕ ಪಂಚೀಕರಣ ಆದರೆ ಎಲ್ಲ ಒಂದೇ ಐತಲ್ಲ, ಎಲ್ಲ ಕೂಡಿ. ಅದ್ರೊಳಗೆ ಯಾವ್ದನವ್ರು ನಮ್ಮ ಕಡೆ ಎಳಾಮಶಿ ಅಂತ ಮಾಡ್ತಾರೆ, ಈ ಕಡೆ ಮಾಡ್ತಾರಿಲ್ಲ ಗುರ್ತಿಲ್ಲ, ಚರ್ಗ ಚೆಲ್ತಾರಲ್ಲ ನಿಮ್ಮಿಂದ. ಹೌದಿಲ್ಲ? ಯಾಕಂದ್ರೆ ನಮ್ಮ ಕಡೆ ಆಳಾಗ ಒಂದು ಪಲ್ಯ ಮಾಡ್ತಾರೆ, ಬಜಿ ಅಂತಾರೆ ಅದಕ್ಕೆ. ಈ ಬಜಿ ಅಲ್ಲ, ಎಣ್ಣೆ ಕರೆದು ಮಾಡೋ ಬಜಿ ಅಲ್ಲ. ಬಜಿ ಅಂದ್ರೆ ಎಲ್ಲ ಪಲ್ಯ ಎಷ್ಟೇನಂತ ಕೇಳಿದ್ರೆ ಪಲ್ಯಗಳದಾವ, ಎಲ್ಲ ಪಲ್ಯ ತರ್ತಾರೆ. ಎಷ್ಟೇನಪ್ಪ ಅಂತ ಕೇಳಿದ್ರೆ ಕಾಯಿ ಕಸರದಾವ, ಅವು ಎಲ್ಲ ತರ್ತಾರೆ. ಅವು ಎಲ್ಲ ಕೂಡಿಸಿ ಹೆರ್ಚ್ ಏನಂತ ಕೇಳಿದ್ರೆ ಹಾಕಿ ಕುದಿಸಿ ಅದು ಏನು ಮಾಡ್ತಾರೆ, ಬಜಿ ಅಂತ ಮಾಡ್ತಾರೆ. ಇದು ಅದ್ರ ಜೊತೆ ಕಡುಬು ಮಾಡ್ತಾರೆ, ಸಜ್ಜಿ ಕಡುಬು ಮಾಡ್ತಾರೆ, ಮತ್ತು ಜೋಳದ ಕಡುಬು ಮಾಡ್ತಾರೆ. ಇವತ್ತರ ಜೊತೆಗೆ ಏನಂತ ಕೇಳಿದ್ರೆ ಹಚ್ಕೊಂಡು ಊಟ ಮಾಡಬೇಕದು ಆ ದಿವಸ. ಯಾವ ದಿವಸ ರೀ? ಎಳಾಮಶಿ ದಿವಸ. ಎಳಾಮಶಿ ದಿವ್ಸಕ್ಕೆ ಏನಂತ ಕೇಳಿದ್ರೆ ಹೊಟ್ಟೆ ಹಿಗ್ತದಂತ. ಹೊಟ್ಟೆ ಏನಕ್ಕದ ಇದು. ಆ ದಿವ್ಸ ಎಷ್ಟು ಉಂಡ್ರೆ ನೀವು ಬಾಧೆ ಆಗಂಗಿಲ್ಲ. ಅದೆಲ್ಲ ನಮ್ಮ ಕಡೆ ಮಾಡ್ತಿರ್ತಾರದು ಪದ್ಧತಿ ಪ್ರಕಾರ. ಸೂರ್ಯೋದಯ ಆಗೋದ್ರ ಒಳಗೆ ರಾತ್ರಿ ಎಲ್ಲ ಮಾಡ್ತಾರೆ ಪಾಪ ಹೆಣ್ಮಕ್ಳು ಮಾಡಿ. ಇನ್ನು ಸೂರ್ಯೋದಯ ಆಗಂಗಿಲ್ಲ, ಗಾಡಿ ಕೊಳ್ಳ ಕಟ್ಟಿ ಅವೆಲ್ಲ ಏನಂತ ಕೇಳಿದ್ರೆ ಮಾಡಿದೆಲ್ಲ ಭಾಳ ಎಲ್ಲ ಥರ ಮಾಡಿರ್ತಾರೆ. ಎಣ್ಣೊಳ್ಗೆ ಇರ್ತವೆ, ಶೇಂಗಾದೊಳಗೆ ಇರ್ತವೆ, ಏನಂತ ಕೇಳಿದ್ರೆ ಕಡುಬುಗಳು, ಮತ್ತೇನಂತ ಕೇಳಿದ್ರೆ ಹಿಂಗೆಲ್ಲ ಭಾಳ ಇದು ಇಲ್ಲ ಅಂತಿಲ್ಲ, ಎಲ್ಲ ಥರದ ಅಡುಗೆಗಳು ಮಾಡಿರ್ತಾರೆ. ಮಾಡ್ಕೊಂಡು ಎಲ್ಲ ಗಾಡಿಯಾಗ ಇಟ್ಕೊಂಡು ಹೋಗ್ತಿರ್ತಾರೆ. ಆಕೆ ಸುವಾಸಿನಿ ಹೆಣ್ಮಗಳು, ಮುತ್ತೈದು ಹೆಣ್ಮಗಳು, ಆಕೆ ಏನಂತ ಕೇಳಿದ್ರೆ ತಲೆ ಮ್ಯಾಗ ಅಂಬ್ಲಿ ಬಿಂದಿಗೆ ಇಟ್ಕೊಂಡು ಅದಕ್ಕೆಲ್ಲ ಶೃಂಗಾರ ಮಾಡಿ ಅದ್ರ ಕೊಳ್ಳಾಗ ತಾಳಿ ಹಾಕಿ ಅದಕ್ಕೆಲ್ಲ ಏನಂತ ಕೇಳಿದ್ರೆ ಬೋರ್ಮಾಳ, ಜಿಟಿಕೆ ಗೆಜಿಟ್ಕೆ ಎಲ್ಲ ಅವಾಗಿಂದ್ರೆ ಅವೆಲ್ಲ ಹಾಕಿ ಏನಂತ ಕೇಳಿದ್ರೆ ಹಿಂಗೆ ಇಟ್ಕೊಂಡು ಹೋಗ್ತಿರ್ತಾರೆ. ನೋಡ್ಬೇಕದೆಲ್ಲ. ಆ ಒಕ್ಕಲಿಗೆ ಏನಂತ ಕೇಳಿದ್ರೆ ಕಂಬಳಿದ ಕುಂಚಿಗೆ ಮಾಡಿ ಹಿಂಗೇನಂತ ಕೇಳಿದ್ರೆ ಹಾಕ್ಕೊಂಡೆಲ್ಲ ಏನದ ಎಲ್ಲ ಸುಮ್ಮಿನ ಇವೆಲ್ಲ ಬಾಯಿ ಮಾತಾಗಿ ಉಳ್ದಾವ. ಈಗ ಅಟ್ಟಿಲ್ರಿ, ಮತ್ತು ಬಂದಿರಿ ಯಾರ್ರಿ ಆ ಕಡೆ. ನಾವು ಹೇಳ್ದಷ್ಟು ವರ್ಣನೆ ಮಾಡಿದಷ್ಟು ಈಗ ನೋಡಕ್ಕೆ ಸಿಗೋದಿಲ್ಲ, ಪ್ರಮಾಣ ಕಡಿಮೆ ಆಗ್ಯದ. ಈಗ ಇರಲಿ ಅಂದ್ರೆ ಆವಾಗ ಬಜಿ ಅಂತ ಮಾಡ್ತಾರೆ, ನಂಗೆ ಅದು ಹೇಳ್ಯದ. ಅದ್ರಾಗ ಎಲ್ಲ ಅದ, ಸೌತಿಕಾಯಿ ಅದ, ಬದ್ನಿಕಾಯಿ ಅದ, ಹೀರಿಕಾಯಿ ಅದ, ಬೆಂಡಿಕಾಯಿ ಅದ, ಚೌಳಿಕಾಯಿ ಅದಾವ, ಮತ್ತು ಶೇಂಗಾ ಕಾಳು ಅದಾವ, ಮತ್ತೇನಂತ ಕೇಳಿದ್ರೆ ಮೆಂತಿ ಪಲ್ಯ ಅದ, ಹುಣಸಿ ಪಲ್ಯ ಅದ, ಪಾಲಕ್ಕನ ಪಲ್ಯ ಅದ, ಮತ್ತೇನಂತ ಕೇಳಿದ್ರೆ ಕಿರ್ಸಲಿನ ಪಲ್ಯ ಅದ, ಮತ್ತು ಯಾವ್ರಿ ಕಡ್ಲಿ ಪಲ್ಯ ಅದ. ಹಿಂಗೆಲ್ಲ ಇದು ಇಲ್ಲ ಅಂತಿಲ್ಲ, ಎಲ್ಲ ಹಾಕಿ ಮಾಡಿರ್ತಾರೆ. ಅದು ಒಂದೇ ಇದ್ರ ಪಲ್ಯ ಅಂತ ಅನ್ನಂಗಿಲ್ಲ. ಅದಕ್ಕೆ ನೀವು ಸೆಪ್ರೇಟ್ ಮಾಡಿದ್ರೆ ಮೆಂತಿ ಪಲ್ಯ ಒಂದು ಸ್ವಲ್ಪ ಹಚ್ಚ ಅಂತೀರಿ, ಕಡ್ಲಿ ಪಲ್ಯ ಒಂದು ಜರ ಹಚ್ಚ ಅಂತೀರಿ. ಆದ್ರೆ ಇಲ್ಲಿ ಎಲ್ಲನೂ ಇದ್ರಾಗ ಹಾಕ್ಯಾರ. ಯಾವ ಪಲ್ಯನವ್ರು ನೀವು ಅವು ಬೇರೆ ಕಾಣ್ತವೆ, ನಾವು ಕಾಣಂಗಿಲ್ಲ. ಇದ್ದದ್ದು ಅದು ಏನಂತ ಕೇಳಿದ್ರೆ ಬಜಿ ಒಂದ. ಹಂಗಿದು ಬಜಿ ಯಾವ್ದು ಇಲ್ಲಿ ಕೂತದಲ್ಲ, ಇದು ಬಜಿ. ಇವು ಕೇಳವನು ಬಜಿನೇ, ಎಲ್ಲ ಕೂಡಿ ಪಂಚೀಕರಣ ಆಗಿದೆ ಬಜಿ. ಹಿಂಗೆ ಬಜಿನೇ ಆಗಿದ್ರೆ ಮತ್ತಿದು ಭೂಮಿ ಅಂತ ಬೇರೆ ಕಾಣಿಸ್ಬಾರ್ದು, ಜಲ ಅಂತ ಬೇರೆ. ಹಿಂಗೆ ಒಂದು ಶಂಕ ಅದ. ಇವು ಪಂಚಮಹಾಭೂತಗಳು ಬೇರೆಯಾಗಿ ನಮ್ಗೆ ಕಾಣಬಾರ್ದಾಗಿತ್ತು. ಪಂಚೀಕರಣ ಐತಂದ್ರೆ ಎಲ್ಲ ಮಿಕ್ಸ್ ಆಗ್ಯಾವಲ್ಲ, ಮಿಕ್ಸ್ ಆಗ್ಯಾವ ಅಂದ ಬಳಿಕ ಇವು ಪ್ರತ್ಯೇಕವಾಗಿ ಯಾಕೆ ಕಾಣಿಸ್ತಾವ ಅಂತ ಒಂದು ಶಂಕ ಅದ. ಉಕ್ತ पंचीकरण करके जो सर्वभूतों का एक ही भाव मानोगे तो ನೀವು ಈ ಪ್ರಕಾರ ಪಂಚೀಕರಣ ಏನು ಹೇಳಿದ್ರಲ್ಲೋ ಹಾಗೆ ಹೇಳಿ ನೀವು ಈ ಎಲ್ಲ ಭೂತಗಳು ಒಂದೇ ಅಂತ ನೀವು ಹೇಳಿದರೆ, ಯ ಪೃಥ್ವಿ ಹೇ ಇದು ಭೂಮಿ ಅದ, ಯ ಜಲ ಹೇ ಇದು ನೀರದ, ಹೀಗೇನಂತ ಕೇಳಿದ್ರೆ ಈ ಪ್ರಕಾರವಾಗಿ ವಿಶೇಷ ವ್ಯವಹಾರ ನೈ ಸಂಭವೀಗ. ಹಿಂಗೆ ವಿಶೇಷ ವ್ಯವಹಾರ ಆಗ್ಬಾರ್ದಾಗಿತ್ತಲ್ಲ. ಇದು ಭೂಮಿ, ಇದು ನೀರ, ಇದು ಗಾಳಿ, ಇದು ಬೆಂಕಿ, ಇದು ಆಕಾಶತ್ತ ಆಗ್ಬಾರ್ದು. ಯಾಕಾಯ್ತು ಅಂತ ಪ್ರಶ್ನೆ ಅದಾವ. ಅದಕ್ಕೆ ಸಮಾಧಾನ ನೋಡ್ರಿ. ತಾ पंचीकरण के हुए भी तीन पृथ्वी आदि भूतों विषय अपना अपना अंश अधिक होवे और इतर भूतों का अंश अल्प होवे, ता अधिक अंश को लेके ही यह पृथ्वी है, यह जल है, या प्रकार का विशेष व्यवहार होवे. ಇಷ್ಟು ಗುರ್ತಾಗಂಗಿಲ್ಲ ನಿನಗಂತ ಹೇಳಿದ್ರು. ಯಾರಿಗೆ? ಪಂಚೀಕರಣನೇ ತಗೋರಿ, ಅದು ಮೊದಲಿಂದೆ. ಹೌದಿಲ್ಲ? ಒಂದೊಂದ್ರದಾಗ 2 ಸಮಾನ ಭಾಗ ಮಾಡಿದಾಗ 10 ಭಾಗ, ಅದು 5 ಭಾಗ ಅವು ತಮ್ಗಾಗಿ ಇಟ್ಕೊಂಡು ಉಳ್ದ 2ನೇ 5 ಭಾಗ ಅದಲ್ಲ ಅದ್ರಾಗ ಏನಂತ 4 ಭಾಗ ಮಾಡಿ ಉಳ್ದು ಹಂಚಿಕೊಟ್ಟು. ಹೌದಿಲ್ಲ? ಉಳ್ದು ಬಂದು ಎಷ್ಟೆಷ್ಟು ಅಂತ ಕೇಳಿದರೆ
ಎಷ್ಟು ಬಂದವ? ಎರಡೆರಡು ಅಣೆ. 1 ರೂಪಾಯಿ ಹಿಡ್ರಿ ಗಟ್ಟಿ. ಆ 16 ಅಣೆ ಅಂದ್ರೆ ಏನಂತ ಕೇಳಿದ್ರೆ 1 ರೂಪಾಯಿ. ಆ ಮೊದಲಿನ ಲೆಕ್ಕ. ಈಗ ಪೈಸಾದ ಲೆಕ್ಕದ ಅವಾಗ ಅಣೆದ ಲೆಕ್ಕ ಇತ್ತು. ನಾವು ಸಣ್ಣರಿದ್ದಾಗ ಅಣೆದ ಲೆಕ್ಕ ಇತ್ತು, ಹೌದಿಲ್ಲ? ಈಗ 12 ಅಣೆ ಅಂದ್ರೆ 1 ರೂಪಾಯಿ. ಅದ್ರೊಳಗೆ 2 ಭಾಗ ಮಾಡಿದೆವು. 16 ಅಣೆ ಅಂದ್ರೆ 1 ರೂಪಾಯಿ. ಅದ್ರಾಗ 2 ಭಾಗ ಮಾಡಿದೆವು. ಎಷ್ಟು ಅದವು? 8 ಅಣೆ 2 ಭಾಗ ಅದು. 8 ಅಣೆ 1 ಇಟ್ಕೋತದು. ಈಗ ಉಳ್ದದ 8 ಅಣೆ ಅಲ್ಲ, ಇದ್ರಾಗ 4 ಭಾಗ ಮಾಡ್ತು. ಎಷ್ಟಾಯ್ತು? 2 ಅಣೆ. ಅದು ಅಲ್ಲ, ಚೌಲ್ಕೇನ 4 ಅಣೆಗೆ ಏನಂತ ಕರಿತಾರೆ ಅದಕ್ಕೆ? ಈಗ ಏನು ಕೇಳಿದ್ರೆ 2 ಅಣೆ ಪ್ರಕಾರವಾಗಿ 4 ಭಾಗ ಅದು, ಹೌದಿಲ್ಲ? ಇದು 8 ಅಣೆದ. ಹಿಂಗೆ ಪ್ರತ್ಯೇಕ ಭೂತದಲ್ಲಿ ಆಯ್ತದ ತಿಳ್ಕೊರಿ. ಹಿಂಗಾದ್ಮೇಲೆ ಅವಾಗ ಆ ಉಳಿದ ಭೂತಗಳು ಕೊಟ್ಟವಲ್ಲ, ಎಷ್ಟು? 2 ಅಣೆ. ಅವು 4 ಭಾಗ ಬಂದವ. ಇದ್ರದ್ದು ಎಟ್ಟದ? 8 ಅಣೆ ಅದ. 8 ಅಣು ಅವು 2 ಅಣೆ ಬಂದು ಕೂಡ್ಯಾವ. ಕೂಡೇನು ಪಂಚೀಕರಣ ಆಗದ ಆಗ್ಯದ. ಇದು 8 ಅಣೆ ಹೆಚ್ಚಿನ ಭಾಗ ಇರೋಣದ್ರದಿಂದ ಅದು ಪ್ರತ್ಯೇಕವಾಗಿ ಏನಂತ ಕೇಳಿದ್ರೆ ಭೂತ ಕಾಣಿಸ್ತದೆ. ಯಾಕೆ ಕಾಣಿಸ್ಬಾರ್ದು? ಹಿಂಗೊಂದೇನಂತ ಕೇಳಿದ್ರೆ ಅದಕ್ಕೆ ಅವರು ಅನುಭವ ತಿಳಿಸ್ತಾ ಇದ್ದಾರೆ. ಯಾತೆ ತಾ ಪಂಚೀಕರಣಕ್ಕೆ ಮಾರನೇ ವಿಷಯವೇ ಸೊ ವಿಶೇಷ ವ್ಯವಹಾರ ಸಂಭವ್ಯ. ಈಗ ಪಂಚೀಕರಣ ಒಪ್ಪುವುದರಲ್ಲಿ ಇದು ವಿಶೇಷ ವ್ಯವಹಾರ ನಮಗೆ ಕಂಡು ಬರ್ತದೆ. ಈಗ ಹೇಗಂತ ತಿಳ್ಕೊಂಡು ಕೇಳಿದರೆ, ಈಗ ನೀವು ಏನು ಮಾಡ್ಬೇಕಂತ ಕೇಳಿದ್ರೆ 5 ಮಂದಿ ಕೂಡ್ಬೇಕು. ಒಬ್ಬರು ಹುಗ್ಗಿ ತರಬೇಕು, ಒಬ್ಬರು ಚಜ್ಕಾ ತರಬೇಕು, ಒಬ್ಬರು ಅನ್ನ ತರಬೇಕು. ಹಿಂಗೆ ತಂದಿರಿ? ತಂದೆಯವ್ರೆ ತನಗತ್ತಾರ ಅವ್ರನ್ನ ತರಬೇಕತ್ತ. ನಮ್ಮ ತಂದೆಯವ್ರೆ ಭಾಳ ಚಲೋ ಆಯ್ತು ತಂದ್ರಿ, ಹೌದಿಲ್ಲ? ಈಗ ನಿಮ್ದು ಅರ್ಧ ಏನು ಮಾಡಿದ್ರಿ ಅಂತ ಕೇಳಿ 4 ಮಂದಿಗೆ ಹಂಚಿಕೊಟ್ರಿ. ಪಾಪ ಹುಗ್ಗಿ ಹಂಚಿಕೊಟ್ರಿ. ನಿಮ್ಮಲ್ಲಿ ಎಷ್ಟು ಉಳಿತು? ಅರ್ಧ ಉಳಿದು. ಅವ್ರದ್ದು ಎಷ್ಟು ಎಟ್ಟೆಟ್ಟು ಕೊಟ್ರಿ ಅಂತ ಕೇಳಿದ್ರೆ 11 2 ಅಣೆ ಬತ್ತು. ಹಿಂಗೆ ಬತ್ತ ತಿಳ್ಕೊರಿ. ಅದು ತಂದು ಇದ್ರಾಗ ಕೂಡ್ಸಿದ್ರಿ ನೀವು. ನಿಮ್ದು ಎಷ್ಟಿದ್ದು ಕೂಡ್ಸಿರಿ. ಹೆಚ್ಚಿನ ಭಾಗ ನಿಮ್ಮದದ ಏನು ಅವ್ರದದ? ಹೆಚ್ಚಿನ ಭಾಗ ನಿಮ್ಮದದ. ಪಂಚೀಕರಣನೂ ಆಯ್ತು, ಮತ್ತದು ಹೆಚ್ಚಿನ ಭಾಗನೂ ಕಂಡು ಬರ್ತದೆ. ಹೆಚ್ಚಿನ ಭಾಗನೂ ಕೂಡ ಅಲ್ಲಿ ಕಂಡು ಬರ್ತದಿಲ್ಲ. ಅದರಂತೆ ಪ್ರತ್ಯೇಕ ಭೂತ ತಿಳ್ಕೊರಿ. ಹಂಗೆ ಇದು ಪ್ರತ್ಯೇಕವಾಗಿ ಯಾಕೆ ಕಂಡು ಅಂತ ಕೇಳಿದ್ರೆ ಇದಕ್ಕಾಗಿ ಕಂಡು ಅಂತ ತಿಳ್ಕೊಬೇಕು. ತಿಳಿತದಿಲ್ಲ? ಏನು ನನಗೆ ತಿಳ್ಸಕ್ಕೆ ಬರುವಂತ? ಯಹಿ ವ್ಯವಸ್ಥಾ ವೈಶೇಷಾತ್ತು तद्वाद इस सूत्र विषय श्री व्यास भगवान ने तथा श्री भाष्यकारों ने कथन करी है. इದೇ ಪ್ರಕಾರವಾಗಿ ಏನಂತ ಕೇಳಿದ್ರೆ ಇಲ್ಲಿ ಬ್ರಹ್ಮಸೂತ್ರದಲ್ಲಿ ವ್ಯಾಸ ಭಗವಾನರು ಮತ್ತೇನಂತ ಕೇಳಿದ್ರೆ ಆ ಬ್ರಹ್ಮಸೂತ್ರದ ಭಾಷ್ಯದಲ್ಲಿ ಆದಿಗುರು ಭಗವತ್ ಪೂಜ್ಯಪಾದ ಶಂಕರಾಚಾರ್ಯರು ಈ ರೀತಿಯಾಗಿ ಹೇಳಿಕೊಂಡು ಬಂದಿದ್ದಾರೆ. अब इस उक्त पंचीकृत करण का प्रयोजन कहे है. ಈಗ ಉಕ್ತ ಪಂಚೀಕೃತ ಈ ಮೇಲೆ ಏನಂತ ಕೇಳಿದ್ರೆ ಇವೆಲ್ಲ ಭೂತಗಳು ಏನು ಕೂಡಿದವಲ್ಲ, ಕೂಡಿದ ಮೇಲೆ ಕರ್ಣಕ ಪ್ರಯೋಜನ ಕಹೆ. ಈಗ ಆ ಸಾಧನೆಗಳದ್ದು ಏನಂತ ಕೇಳಿದ್ರೆ ಪ್ರಯೋಜನ ಏನು ಅನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. इस प्रकार 3 ಆಕಾಶಾದಿ ಪಂಚಭೂತೋಂಕೆ ಪಂಚೀಕರಣ ಹುಯೇ थे. ಈ ಪ್ರಕಾರವಾಗಿ ಆಕಾಶಾದಿ ಪಂಚಮಭೂತಗಳದು ಪಂಚೀಕರಣ ಆದ ಮೇಲೆ ಅನಂತರ ता पंचीकृत आकाश विषय तो एक शब्द गुण अभिव्यक्त होता भया. ಒಂದು ಶಬ್ದ ಗುಣ ಏನಾಯ್ತಂತ ಕೇಳಿದ್ರೆ ಅಲ್ಲಿ ಅಭಿವ್ಯಕ್ತ ಆಯ್ತಂತ ತಿಳ್ಕೋಬೇಕು. ಅವ್ರ ತಾ ಪಂಚೀಕೃತ ವಾಯು ವಿಷಯ ಶಬ್ದ ಸ್ಪರ್ಶ ಯ 2 ಗುಣ ಅಭಿವ್ಯಕ್ತ ಹೋತೇವೆ. ಈಗ ನೋಡ್ರಿ, ಈ ಕಣ್ಣು ನೋಡ್ರಿ. ಆಕಾಶ ಪಂಚೀಕರಣ ಆದ ಬಳಿಕಿಂದ ಆಕಾಶ. ಆ ಆಕಾಶ ನಮ್ಗೆ ಹೆಂಗೆ ವ್ಯಕ್ತ ಆಗ್ತದಂತ ಕೇಳಿದ್ರೆ ಶಬ್ದ ಗುಣಕಂ ಆಕಾಶ. ಶಬ್ದ ಗುಣದಿಂದ ಆಕಾಶ ನಮಗೆ ಗುರ್ತಾಯ್ತು. ಇನ್ನು ಮುಂದೆ ಆಕಾಶ ಅಂದಮೇಲೆ ಯಾವುದು? ವಾಯು. ಅದರಲ್ಲಿ 2 ಗುಣ ನಮಗೆ ಕಂಡು ಬರ್ತಾವ. ಒಂದು ಶಬ್ದ ಗುಣ, ಒಂದು ಸ್ಪರ್ಶ ಗುಣ. ಆ ಶಬ್ದ ಗುಣ ಅದರದಲ್ಲ, ಯಾರ್ದಲ್ಲ? ವಾಯುದಲ್ಲ. ಅದು ಯಾರ್ದಂತ ಕೇಳಿದ್ರೆ ಆಕಾಶದ. ಆ ಆಕಾಶದ ವಾಯುದಲ್ಲಿ ಬತ್ತು. ಯಾಕೆ ಬತ್ತಂತ ಕೇಳಿರಿ, ಇದು ಕಾರ್ಯದ. ಯಾವುದು? ವಾಯು ಕಾರ್ಯದ, ಮತ್ತದು ಆಕಾಶ ಕಾರಣದ. ಅದಕ್ಕೆ ಕಾರಣ ಗುಣ ಕಾರ್ಯದಲ್ಲಿ ಬತ್ತು. ಯಾವುದು? ಶಬ್ದ ಎಂಬುವ ಗುಣ, ಹೌದಾ? ಇನ್ನು ಸ್ಪರ್ಶ ಗುಣ ಅದಲ್ಲ, ಅದು ಆಕಾಶದಿಂದ ಬಂದದಲ್ಲ, ಅದು ತಂದೆ ಸ್ವಂತ ಗುಣ ಅದ. ಯಾರ್ದಂತ ಕೇಳಿದ್ರೆ ವಾಯುದ. ಅದಕ್ಕೆ ವಾಯುದಲ್ಲಿ ಎಷ್ಟು? 2 ಗುಣ. ಯಾವ? ಶಬ್ದ ಮತ್ತು ಸ್ಪರ್ಶ. ಇದರಿಂದ ಇದು ವಾಯು ಅಂತ ಕಂಡು ಹಿಡಿತೇವೆ. ಇನ್ನು ಇದು ಆದಮೇಲೆ ಯಾವುದು ಬರ್ತದಂತ ಕೇಳಿದ್ರೆ ತೇಜ್, ಅಗ್ನಿ. ಈ ಅಗ್ನಿಯಲ್ಲಿ 3 ಗುಣ ಅದಾವ. ಎಷ್ಟು ಗುಣ ಅದಾವ? 3. ಶಬ್ದ ಅದ, ಸ್ಪರ್ಶು ಅದ, ಮತ್ತು ರೂಪವೂ ಕೂಡ ಐತಿ. ಶಬ್ದ ಇದು ಆಕಾಶದು,
ಸ್ಪರ್ಶ ಇದು ವಾಯುದು, ರೂಪ ಇದು ತಂದು ಅಂದ್ರೆ ತೇಜದ್. ಅಂದ್ರೆ ಮೂರೇನಂತ ಕೇಳಿದ್ರೆ ಇಲ್ಲಿ ನಮ್ಗೆ ಕಂಡು ಬಂದಿಲ್ಲ ಗುಣಗಳು. ಇದ್ರ ಮ್ಯಾಗಿಂದ ಇದು ತೇಜ, ಇದು ಬೆಂಕಿ ಅಂತ ಗುರ್ತಾಯ್ತು. ನಮ್ಗೆ ಹಂಗೆ ಗುರ್ತಾಗಿಲ್ಲ ಅಂದ್ರೆ ಅದ್ರ ಕೈ ಇಟ್ಟು ನೋಡ್ರಿ ಗುರ್ತಾಗ್ತದ. ಎದ್ರಾಗ ಬೆಂಕಿ ಪಕ್ಕ ಗುರ್ತಾಗ್ತದ. ಏರಲ್ಲಿ ಇನ್ನು ತೇಜ ಆದ್ಮೇಲೆ ಯಾವ್ದಂತ ಕೇಳಿದ್ರೆ ಜಲ. ಹೌದಿಲ್ಲ? ಈ ಜಲದಲ್ಲಿ ಏನಂತ ಕೇಳಿದ್ರೆ 4 ಗುಣ ಕಂಡು ಬರ್ತಾವ ನಾವು. ನೋಡ್ರಿ, ಈಗ ನೀರು ಹರಿಲಿಗತ್ತ ಜುಳು 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 ಹರಿತದಿಲ್ಲ ನೀರು. ಹೌದಿಲ್ಲ? ಈ ಮಹಾಪುರಾಯ್ತು ಬಂದಾಗ ಸ್ವಲ್ಪ ಹುಳಿದಂಡಿ ಹೋಗಿ ನಿಂತು ನೋಡ್ರಿ ನೀವು, ಹೆಂಗೆ ಸಪ್ಪಳಾಗ್ತದ. ಅದು ಯಾರ್ದದು? ಆಕಾಶದ ಗುಣ. ಇನ್ನು ಇದು ಆದ್ಮೇಲೆ ಸ್ಪರ್ಶ ಗುಣ. ಏನಂತ ಕೇಳಿದ್ರೆ ಆ ಮಹಾಪುರದೊಳಗೆ ಜಿಗಿರಿ ಗುರ್ತಾಕ್ಕದ ಸ್ಪರ್ಶ. ಹೌದಿಲ್ಲ? ಮುಟ್ಟಿದ್ದು ಗುರ್ತಾಕ್ಕದ. ಶಬ್ದ ಆಯ್ತು, ಶಬ್ದ ಸ್ಪರ್ಶ. ರೂಪ ಕಣ್ಣಿಗೆ ಕಾಣಿಸ್ತದಿಲ್ಲ ನೀರ, ರೂಪ ಗುಣನೂ ಅದರಲ್ಲಿ ಐತಿ. ಮತ್ತು ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಯಾವ ಗುಣ ಅದ? ರಸಗುಣ, ಸ್ನೇಹಿ ಗುಣ. ಹೌದಿಲ್ಲ? ಆ ಕುಡ್ದಾಗ ಏನಂತ ಕೇಳಿದ್ರೆ ಆ ಸ್ನೇಹದ ನಿಮ್ಗೆ ಅನುಭವ ಬರ್ತದೆ. ಮಧುರ ಗುಣ ಅದ ಅದ್ರದ್ದು. ಎದ್ರದ ನೀರಿಂದ ಯಾವ ಗುಣ ಅದ? ಮಧುರದ. ಇಲ್ರಿ, ನಮ್ಮ ಕಡೆ ಸೌಳು ಅದಾವ, ಎಲ್ಲಿ ಮಧುರದ ಅಂದಿರಿ? ಅದು ಏನಂತ ಕೇಳಿದ್ರೆ ಈ ಭೂಮಿಯೊಳಗಿರ್ತಕ್ಕಂಥ ಯಾವ ಏನಂತ ಕೇಳಿದ್ರೆ ಲವಣಾಂಶಗಳು ಅದ್ರಾಗ ಕೂಡಿರ್ತಾವ. ಎಲ್ಲಿ ಕೈ ಅದಾವ, ಎಲ್ಲಿ ಸೌಳು ಅದಾವ, ಎಲ್ಲಿನಪ್ಪ ಅಂತ ಕೇಳಿದ್ರೆ ನಮ್ಮ ಕಡೆ ಬರ್ರಿ ಅಂದರೆ ಕಲ್ಲು ಭೂಮಿ ಇತ್ತಂದ್ರೆ ಅಲ್ಲಿ ನೀರ ಸಿಹಿ ಇರ್ತದೆ ನೋಡ್ರಿ. ಬೇಕಾದ್ರೆ ಅದಕ್ಕೆ ಆ ದೋಷ ತೆಗೆದು ನೀವು ನೀರು ಸಿಹಿ ಅದನ್ನೋದು ಅನುಭವ ಮಾಡ್ಬೇಕಾದ್ರೆ ನೆಲ್ಲಿಕಾಯಿ ತಿಂದು ನೀರು ಕುಡ್ರಿ, ಗುಲ್ಗಂಜಿ ತಪ್ಪಲ ತಿಂದು ನೀರ ಕುಡಿರಿ. ಕುಡ್ದಾಗ ಗುರ್ತಕ್ಕದ ನೀರು ಹೆಂಗದ ಅನ್ನೋದು. ನೀರು ಹೆಂಗದ? ಮಧುರದ. ಅದು ಮೂಲ ಗುಣ ಅದ್ರದ್ದು. ಹೌದಿಲ್ಲ? ಅಂದ್ರೆ ಈ ಜಲದಲ್ಲಿ ಎಷ್ಟು ಗುಣ? ಅದು 4: ಶಬ್ದ, ಸ್ಪರ್ಶ, ರೂಪ, ರಸ. ಹೌದಿಲ್ಲ? ಇನ್ನು ಲಾಸ್ಟ್ ಯಾವ್ದದ? ಭೂಮಿ. ಈ ಭೂಮಿಯಲ್ಲಿ 5 ಗುಣಗಳದಾವ. ಎಷ್ಟು ಗುಣ ಅದಾವ? 5. ಶಬ್ದದ. ಹೌದಿಲ್ಲ? ಬಡಿತಮ್ಮಲ್ಲಿ ಶಬ್ದ ಬತ್ತಿಲ್ಲ, ಭೂಮಿ ಬಡ್ದ ಶಬ್ದದ ತೇಳಿ ಬತ್ತಲ್ಲಿ ಶಬ್ದ ಗುಣ. ಸ್ಪರ್ಶ, ಮುಟ್ಟಿದ್ರೆ ಸ್ಪರ್ಶ ಹಾಕದಿಲ್ಲ, ಸ್ಪರ್ಶ ಗುಣ ಅದ ಎದರಲ್ಲಿ? ಅದರಲ್ಲಿ. ಏನಾಯ್ತು? ಶಬ್ದ, ಸ್ಪರ್ಶ. ರೂಪ ಕಣ್ಣಿಗೆ ಕಾಣಿಸ್ತದಿಲ್ಲ, ರೂಪ ಗುಣ ಅದ. ಶಬ್ದ, ಸ್ಪರ್ಶ, ರೂಪ, ರಸ. ತಿನ್ರಿ, ಏನು? ಮಣ್ಣ. ಹೌದಿಲ್ಲ? ಮಕ್ಕಳು ತಿಂತಾವ ನೋಡ್ತಿರಲ್ಲ, ಕುಸ್ಕೊಳೆ ಆಗ್ತಿರ್ತಾವ. ಅದರ ಏನದಂತ ಕೇಳಿದ್ರೆ ಮಣ್ಣಿನಾಗ ರಸ ಐತಿ. ಇದ್ದಾಗ ಏನಂತ ಕೇಳಿದ್ರೆ ಮಕ್ಕಳು ತಿಂತಾವ. ಮಕ್ಕಳು ಹಾಡದವರು ತಿಂತಾರೆ. ಯಾವಾಗ ತಿಂತಾರ ಅವರು? ಇನ್ನ ಏನಂತ ಹೆರಿಗೆ ಆಗಿರಂಗಿಲ್ಲ ಅವಾಗ ತಿಂತಿರ್ತಾರ ಅವರು. ಅವು ಸುಮ್ಮ ಗೋಧಿ ಹಸನ ಅಂತೇಳಿ ಜ್ವಾಳದ ಹಸನ ಇವು ಮಾಡ್ಕೊತ ಅದ್ರಾಗ ಬಂದಿರ್ತಾವ ನೋಡ್ರಿ. ಅವು ಏನು? ಮಣ್ಣಿನ ಹೆಂಡತಿ ಶಿವಾಯನಮ. ಅದ್ಯಾಕ್ರಿ? ದೇವ್ರ ತಿಂದನ ಮಣ್ಣ. ಯಾರು? ಕೃಷ್ಣ ಪರಮಾತ್ಮ. ಅವನು ಕೂಡ ಏನಂತ ಕೇಳಿ ಮಣ್ಣು ತಿಂದಾನ. ಒಮ್ಮೆ ಯಶೋಧ ಏನಂತ ಕೇಳಿದ್ರೆ ಹುಡುಗರು ಬಂದು ಹೇಳ್ದು, ಗೋಪಾಲರು ಬಂದು ಕೃಷ್ಣ ಮಣ್ಣು ತಿಂದಾನ ಅಂದ ಕೂಡಲೇ ಸಿಟ್ಟಿಗೆದ್ದು ಯಶೋಧ ಓಡಿ ಬಂದಳು. ಬಂದೇನಂತ ಕೇಳಿದ್ರೆ ಹಿಂಗೆ ಕಿವಿ ಹಿಂಡಿದಳು. ಯಾರ್ದು? ಕೃಷ್ಣನ. ಮಣ್ಣು ತಿಂದಿದಿ? ಮಣ್ಣು ತಿಂದಿದಿ? ಅವ ಬಾಯಿ ತರ್ಲಿಕ್ಕೆ ತಯಾರಿಲ್ಲ, ಹಿಂಗೆ ಮಾಡ್ತಿದ್ದವ. ಕೈಯಾಗ ಒಂದು ಬಡಿಗೆ ತಗೊಂಡವು. ತಿಂದಿದ್ದಿಲ್ಲ ಹೇಳತ್ತಂದಳು. ಅವ ಹೇಳಕ್ಕೆ ತಯಾರಿಲ್ಲ. ಮಾಡಂದ ಕೂಡಲೇ ಮಾಡ್ದ. ಮಾಡದ ಕೂಡಲೇ ಅದ್ರಾಗ ಯಶೋದೆ ಏನು ಕಂಡಳಂತ ಕೇಳಿದ್ರ ಬ್ರಹ್ಮಾಂಡವೇ ಕಂಡಳು ಅದ್ರಾಗ. ಅದ್ರಾಗ ಒಂದೇನಂತ ಕೇಳಿದ್ರೆ ಬ್ರಹ್ಮಾಂಡ. ಅದ್ರೊಳಗೊಂದೇನಂತ ಕೇಳಿದ್ರೆ ಒಂದೇನಪ್ಪ ಅಂತ ಕೇಳಿದ್ರೆ ನಮ್ಮ ಭಾರತ ದೇಶ. ಆ ದೇಶದೊಳಗೆ ಒಂದೇನ ಉತ್ತರ ಪ್ರದೇಶ. ಆ ಉತ್ತರ ಪ್ರದೇಶದೊಳಗೆ ಒಂದು ಗೋಕುಲ. ಆ ಗೋಕುಲದಾಗ ಒಂದು ನಂದನ ಮನಿ. ಆ ನಂದನ ಮನೆಯಾಗ ಒಂದು ಮುಂದೆ ಅಂಗಳ. ಆ ಅಂಗಳದಾಗ ಒಬ್ಬಕ್ಕೆ ಯಶೋಧ, ಒಬ್ಬ ಕೃಷ್ಣ. ಅಲ್ಲಿ ಅವನ ಕಿವಿ ಹಿಂಡ್ಯಾಳ. ಅವ ಮಾಡ್ಯಾನ ಮತ್ತು ಅವನ ಬಾಯಾಗ ಅನಂತ ಬ್ರಹ್ಮಾಂಡೇ ಜಾಚೆ ಉದುರಿ ತೋಹಾ ಬಾಲಕ ನಂದಾಗರಿ ಅಂತ ಸಂತರು ಹೇಳಿದ್ದಾರೆ. ಹೀಗೇನಪ್ಪ ಅಂತ ಕೇಳಿದ್ರೆ ಇದು ಸೃಷ್ಟಿ ರಚನೆ ಹೀಗಾಗಿದೆ. ಈಗ ಈ ಪಂಚಮಭೂತಗಳು ನಾವು ಇಲ್ಲಿ ಅವಶ್ಯವಾಗಿ ಒಪ್ಪಲೇಬೇಕು. ಈ ಪಂಚಮಭೂತದಿಂದಲೇ ಈ ಪಂಚೀಕರಣ ಆಗ್ಯದಂತ ತಿಳ್ಕೊಂಡು ಇಲ್ಲಿ ನಾವು ಇದು ತಿಳ್ಕೋಬೇಕು. ಹೇಗಂತ ಕೇಳಿದ್ರೆ ಈ ಎಲ್ಲ ಗುಣಗಳದಿಂದ ನಮಗೇನಾಗ್ತದೆ ಅಂತ ಕೇಳಿದ್ರೆ ಗುರುತ ಆಗ್ತದೆ ಅಂತ ಹೇಳುತ್ತಾ ಈ ಪ್ರಕಾರವಾಗಿ ಇಲ್ಲಿ शब्द स्पर्श रूप रस यह चारी गुण अभिव्यक्त होते भये और पंचीकृत पृथ्वी विषय शब्द स्पर्श रूप रस गंध ये पंच गुण अभिव्यक्त होते भये. ಅಂದ್ರೆ ಭೂಮಿಯಲ್ಲಿ 5 ಗುಣ ಅಭಿವ್ಯಕ್ತಿ ಆಗ್ತವೆ. ಹಿಂಗೆ ಪರಂಪರಾಗತವಾಗಿ ಏನಂತ ಕೇಳಿದ್ರೆ ಈ ಗುಣಗಳು ಬರ್ತವೆ. ಹೌದಿಲ್ಲ? ಈಗ ನೋಡ್ರಿ, ನೀವು ನಿಮ್ಮ ಸುಗಾರ ಪಿಗಾರ ಏನ್ರಿ ನಿಮ್ಮ ರೋಗ ಇತ್ತ ಡಾಕ್ಟರ್ ಕಡೆ ಹೋದ್ರಿ ಅಂದ್ರೆ
ಅವ್ರು ಕೇಳ್ತಾರೆ ಮುಂದೆ ಯಾರು ನಿಮ್ಮ ಮನ್ಯಾಗ ಯಾರಿಗೆ ಇತ್ತೇನ್ರಿ ಮೊದಲು ಇದು ಶುಗರ್ ಅಂತ ಕೇಳ್ತಾರೆ. ಹೌದಿಲ್ಲ? ಅಂದ್ರೆ ಇದು ಹೆಂಗೆ ಬಂದಿರ್ತದ? ಹಾಂ, ಇದು ಹೆಂಗೆ ಬರ್ತದೆ? ಆನುವಂಶಿಕವಾಗಿ ಹೆಂಗೆ ಬರ್ತದಲ್ಲ ಹಂಗಿದು ಸೃಷ್ಟಿನೂ ಕೂಡ ಆನುವಂಶಿಕವಾಗಿ ಏನಂತ ಕೇಳಿದ್ರೆ ಶಬ್ದ ಯಾರ್ದು ಆಕಾಶದು, ಆದರೆ ಭೂಮಿಯ ಉಳಿದೆಲ್ಲ 4 ಭೂತದಲ್ಲಿ ಬಂದದ. ಹೌದಿಲ್ಲ? ಈ ಕಡೆದು ಆ ಕಡೆ ಹೋಗಿಲ್ಲ, ಉಲ್ಟಾ ಆಗಿಲ್ಲ. ಯಾಕಡ್ದು? ಹಾಂ, ಹೌದಿಲ್ಲ? ಈ ಭೂಮಿಯಲ್ಲಿ ಈಗ ಭೂಮಿದೊಂದು ಹೇಳೋದು ಉಳ್ದದ. ಹೌದಿಲ್ಲ? ಇವು 4 ಅದು. ಭೂಮಿಯಲ್ಲಿ ಏನಂತ ಕೇಳಿದ್ರೆ 5 ಗುಣಗಳದಾವ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಏನಂತ ಕೇಳಿದ್ರೆ ಗಂಧ. ಈ ಎಲ್ಲಿ ರಸ ತನಕ ಬಂದಿತ್ತಿದ್ದೆವು, ಮಣ್ಣು ತಿನ್ನೋ ತನಕ ಬಂದಿತ್ತಿದ್ದೆವು. ಈಗ ಏನಂತ ವಾಸನೆ ಎಷ್ಟು ತಗೋಬೇಕಾಗಿತ್ತು? ಹೌದಿಲ್ಲ? ಗಂಧ ಎಷ್ಟು ವಾಸನೆಗಳದಾವ ಅವು ಭೂಮಿದಿಂದಲೇ ಎಲ್ಲಕ್ಕೂ. ನೀರ್ನು ನಾರ್ತವಲ್ರಿ ಅಂತ ಅನ್ಬೋದು ನೀವು. ಅವು ನಾರ್ತವಂದ್ರೂ ಕೂಡ ಭೂಮಿದೇನಂತ ಕೇಳಿದ್ರೆ ಸೂಕ್ಷ್ಮ ಭಾಗ ಅದ್ರಾಗ ಬೆರ್ತದೆ. ಅಲ್ಲಿ ಭೂಮಿ ಅದಂತೆ ತಿಳ್ಕೊಂಡು ವಾಸನೆ ಅದಂತ ತಿಳ್ಕೊಬೇಕು. ನೀರು ಮಲಿತಂದ್ರೆ ವಾಸನೆ ಬರ್ತದಿಲ್ಲ, ಅದರೊಳಗೆ ಏನು ಮಿಕ್ಸ್ ಆಗ್ಯದ? ಭೂಮಿ ಮಿಕ್ಸ್ ಆಗ್ಯದ. ಅಂದ್ರೆ ಈ ಭೂಮಿದೇ ಸ್ವತಂತ್ರವಾಗಿರ್ತಕ್ಕಂಥದ್ದು ಏನದ ಅಂತ ಕೇಳಿದ್ರೆ ಗಂಧವತ್ ಅಂತ ಇದ್ರ ಲಕ್ಷಣ ಮಾಡ್ಯಾರ ಶಾಸ್ತ್ರದಲ್ಲಿ. ಭೂಮಿ ಅದಕ್ಕೆ ಅನ್ಬೇಕಂತ ಕೇಳಿದ್ರೆ ಗಂಧವತ್ವಂ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಗಂಧ ಉಳ್ಳುದ್ದೇ ಭೂಮಿ, ರಸ ಉಳ್ಳುದ್ದೇ, ರೂಪ ಉಳ್ಳುದ್ದೇ ಅಗ್ನಿ, ಸ್ಪರ್ಶ ಉಳ್ಳುದ್ದೇ, ಶಬ್ದ ಉಳ್ಳುದ್ದೇ, ಇವೆಲ್ಲ ಕೂಡಿದೆ ಪಂಚೀಕರಣ. ಈ ರೀತಿಯಾಗಿ ಏನಂತ ಕೇಳಿದ್ರೆ ಇದು ಅಭಿವ್ಯಕ್ತಿ ಮಾಡಿದ್ದಾರೆ. ಇನ್ನು ಉಳಿದ ವಿಚಾರ ಮತ್ತೆ ನಾಡಿದ್ದು ನಡೀತದ. ನಾಡಿದ್ದು ಸಾಯಂಕಾಲ ಸಮಾಪ್ತಿ ಅದ. ನಾಡಿದ್ದು ಏನಂತ ಕೇಳಿದ್ರೆ ಇನ್ನ 2 ಪಾಠ ಆಕ್ಕವಂತ ತಿಳ್ಕೊರಿ, ನಾಳೆ ಮತ್ತು ಮಂಗಳವಾರ. ಜೈ ಮಂಗಲಂ ಜೈ